व्यासाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्बा त्वामनुसन्दधामि भगवद्गीते भवद्वेषिणीं भगवद्गीते भवद्वेषिणी. ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಾವು ಜೀವಿಸಿರುವವರೆಗೂ ಕಲಿಯುತ್ತಲೇ ಇರಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿಯವರು. ಬನ್ನಿ ವೀಕ್ಷಕರೇ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ. ಮನುಷ್ಯ ಅಂತ ಅಂದ ಮೇಲೆ ಆಸ್ತಿ ಮಾಡೋದು ಸರ್ವೇ ಸಾಮಾನ್ಯ ಗುರುಗಳೇ. ಅದು ಒಂದು ಮಹತ್ವಾಕಾಂಕ್ಷೆ ಅಂತಲೇ ಹೇಳ್ಬೋದು. ಆಸ್ತಿ ಮಾಡೋದು ಅಂತ ಹೇಳಿದ್ರೆ ನಾವು ಅಂದ್ಕೊಂಡಿರ್ತೀವಿ ದುಡ್ಡಿದ್ದ ಕ್ಷಣಕ್ಕೆ ನಾವು ಆಸ್ತಿ ಮಾಡ್ದಂಗೆ ಲೆಕ್ಕ ಅನ್ನುವಂಥ ವಿಚಾರ ಇರುತ್ತೆ ಗುರುಗಳೇ. ಆದರೆ ನಿಜವಾಗ್ಲೂ ಮನುಷ್ಯ ಆದವನು ಆಸ್ತಿ ಅನ್ನುವಂಥದ್ದನ್ನು ಯಾವುದರ ಮೂಲದಿಂದ ಪಡಿಬೇಕು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್. ಕಾರ್ಯಕ್ರಮನೇ ಒಂಥರ ಟ್ವಿಸ್ಟು, ಅದರಲ್ಲೂ ಒಂದು ಸಣ್ಣ ಟ್ವಿಸ್ಟ್. ಏನು ಅಂದರೆ, ಆಸ್ತಿ ನಿಜವಾದ ಸಂಸಾರದಲ್ಲಿ ಸಂಸಾರಕ್ಕಾಗಿ ನಿಜವಾದ ಆಸ್ತಿ ಯಾವುದು ಅನ್ನೋ ತಿಳ್ಕೊಬೇಕು ಫಸ್ಟ್. ಯಾವುದಿರ್ಬೋದು? ಸಂಸಾರದಲ್ಲಿ ಸಂಸಾರಕ್ಕಾಗಿ ನಿಜವಾದ ಆಸ್ತಿ ಯಾವುದು? ಆರೋಗ್ಯನ ಗುರುಗಳೇ? ಮಗು. ಮಗು. ಯಾಕೆಂದರೆ ಅಲ್ಲಿಂದನೇ ಎಲ್ಲ ಸಂಸಾರ ಪ್ರಾರಂಭ ಆಗೋದು. ಹೌದು. ಸರಿಯಾದ ಆಸ್ತಿ ಮಗು ಆಗಿದ್ದಾಗ ಮಗುಗೆ ಆಸ್ತಿ ಏನು ಬೇಕಾಗಲ್ಲ. ಮಗುನೇ ಒಂದು ಆಸ್ತಿ. ಆ ಮಗುವೇ ಆ ಸಂಸಾರಕ್ಕೊಂದು ಆಸ್ತಿ. ಮಗುವೇ ಅದರ ಜೀವನಕ್ಕೆ ಆಸ್ತಿ. ಈ ಆಸ್ತಿಯನ್ನು ಯಾರೂ ತಗೊಂಡು ಹೋಗೋಕ್ಕಾಗಲ್ಲ, ಕತ್ಕೊಂಡು ಹೋಗೋಕ್ಕಾಗಲ್ಲ. ಹೌದಲ್ಲ? ಸತ್ಯ ತಾನೇ? ನಾವು ಸಂಪಾದಿಸಿದ್ದು ಇರುತ್ತೆ, ಹೋಗುತ್ತೆ, ಬರುತ್ತೆ, ಜಾಸ್ತಿ ಆಗತ್ತೆ. ಹೌದು. ಒಪ್ಕೋಬೋದಾ? ಡೌಟ್? ನಮಗೆ ನಿಜವಾದ ಆಸ್ತಿ ಅಂತಕ್ಕಂಥದ್ದು ಬಾಯಲ್ಲಿ ತಂದೆ ತಾಯಿ ಹೇಳ್ತಾರೆ, ನಮ್ಮ ಮಕ್ಕಳೇ ನಮ್ಗೆ ಆಸ್ತಿ. ಯಾರು ಹೇಳಲ್ಲಮ್ಮ? ಹೌದು. ಎಂಥ ಬಡವಾದರೂ ಹೇಳ್ತಾನೆ, ನಮ್ಮ ಮಕ್ಕಳೇ ನಮ್ಗೆ ಆಸ್ತಿ, ಅವ್ರು ಚೆನ್ನಾಗಿದ್ರೆ ಸಾಕು. ಇದು ಪ್ರತಿದಿನದ ಕೋರಿಕೆ ಕೂಡ. ಆದರೆ ನಾವು ಹೇಳುವಷ್ಟು ಸುಲಭವಾಗಿ ನಮ್ಗೆ ಆಸ್ತಿ ಆಗಿಲ್ವಲ್ಲ ಅಂತ ಕೊರತೆ ಕೂಡ ಇದೆ ಅಂತ ಅನ್ಕೋಬೋದಾ? ಖಂಡಿತ ಹೌದು ಗುರುಗಳೇ, ಕೊರತೆ ಇದೆ. ಯಾಕಿದು? ಆಸ್ತಿ ಸಂಪಾದನೆ ಮಾಡೋಣ, ತೊಂದರೆ ಇಲ್ಲ. ಆದರೆ ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರತಕ್ಕಂತಹ ಮಕ್ಕಳು, ಮಗು ಇದ್ದಾಗ ಆಸ್ತಿ ಮಾಡಿ, ಆಸ್ತಿ ಇದ್ದು, ಆಸ್ತಿ ಪಡೆದು ಉಪಯೋಗ ಆಗುತ್ತಾ? ಸಾಧ್ಯನೇ ಇಲ್ಲ. ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾರೆ. ಆದರೆ ನನ್ನ ಮಗಳ ಯೋಚನೆ ತಪ್ಪಲಿಲ್ಲ ಅಥವಾ ನನ್ನ ಮಗನ ಯೋಚನೆ ತಪ್ಪಲಿಲ್ಲ. ಇದನ್ನು ಎಲ್ಲಿ ಹೋಗಿ ಇದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಎಲ್ಲರಿಗೂ ಆತಂಕ ಇದೆ. ಆಸೆ ಇರುತ್ತೆ ಗುರುಗಳೇ, ತಿಳ್ಕೋಬೇಕು, ಅದರಿಂದ ಹೊರಗೆ ಬರಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ಆದರೆ ಇಲ್ಲಿವರೆಗೂ ಸಿಕ್ಕಿದೆಯಾ? ಆಗಿದೆಯಾ? ಮಾಹಿತಿಯ ಕೊರತೆ ಆಗಿದೆ ಗುರುಗಳೇ. ಓಕೆ. ಹಾಗಿರಬೇಕಾದ್ರೆ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಒಂದು ವಿಚಾರಕ್ಕೆ ಬರಬೇಕಾಗತ್ತೆ. ಏನಪ್ಪ ಅದು ಅಂದರೆ, ಯಾರೂ ಹೇಳೋಕ್ಕಾಗ್ತಾ ಇಲ್ವಾ ಅಥವಾ ಗೊತ್ತಿಲ್ವಾ ಅಥವಾ ನಮಗೆ ಸಿಗ್ತಾ ಇಲ್ವಾ, ಈ ಒಂದು ಕೊರತೆಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಅದಕ್ಕೆ ಇವತ್ತು ಉತ್ತರ ಕೈಲಾದಷ್ಟು ಮಟ್ಟಕ್ಕೂ ಇದಕ್ಕೆ ಶಾಸ್ತ್ರೀಯ ಪದ್ಧತಿಯಲ್ಲಿರ್ತಕ್ಕಂಥ ಜೀವನ ಇದಕ್ಕೆ ಅಳವಡಿಸ್ಕೋಬೇಕಾಗತ್ತೆ. ಯಾವುದು? ಶಾಸ್ತ್ರೀಯ ಪದ್ಧತಿಯ ಜೀವನವನ್ನು ಅಳಿಸ್ಕೊಂಡರೆ, ಅಂದರೆ ಬಳಸ್ಕೊಂಡರೆ, ಅಳವಡಿಸಿಕೊಂಡರೆ ನಾವು ಇದಕ್ಕೆ ಉತ್ತರ ಸಿಗತ್ತೆ. ಈಗೇನಿರ್ಬೋದು? ಶಾಸ್ತ್ರೀಯ ಪದ್ಧತಿ ಅಂದ್ರೆ ಏನು? ದೇವ್ರ ಪೂಜೆ ಮಾಡೋದ, ವ್ರತ ಮಾಡೋದ ಅನ್ಸತ್ತಲ್ಲ? ಅಲ್ಲ. ಈ ಶಾಸ್ತ್ರೀಯ ಪದ್ಧತಿಯಲ್ಲಿ ಹೆಣ್ಣಿಗೆ
ಮೊದಲನೆಯ ಆಸ್ತಿಯ ಮೊದಲನೆಯ ಮೆಟ್ಟಿಲು ಹೆಣ್ಣಿಗೆ ಆಸ್ತಿ ಅಂದರೆ ಮಗು, ಹೌದಲ್ಲ? ಅದರ ಮೊದಲನೆಯ ಮೆಟ್ಟಿಲು ಯಾವುದು? ಹೆಣ್ಣಿಗೆ ಮೊದಲನೆಯ ಮೆಟ್ಟಿಲು ಯಾವುದು? ಜ್ಞಾನ, ಶಾಸ್ತ್ರ ಎಲ್ಲವನ್ನೂ ಅಳವಡಿಸ್ಕೊಳ್ತಕ್ಕಂತಹ ಒಂದು ಪ್ರಥಮವಾದ ಮೆಟ್ಟಿಲು ಯಾವುದು ಅಂದರೆ ನಾನು ಹೇಳ್ಬಿಡ್ತೀನಿ, ಯೋಚನೆ ಮಾಡೋಕ್ಕೆ ಟೈಮ್ ಆಗುತ್ತೆ. ಏನದು ಅಂದರೆ ಪ್ರತಿ ತಿಂಗಳು ಆಗ್ತಕ್ಕಂತಹ ರಜಾ. ಏನು? ಪ್ರತಿ ತಿಂಗಳು ಆಗ್ತಕ್ಕಂಥ ರಜದ ಈ 3 ರಿಂದ 4 ದಿನ. ಇಲ್ಲಿ ಒಂದು ಪ್ರಶ್ನೆ, ಈ 3 ದಿನಕ್ಕೆ ಸ್ನಾನ ಮಾಡ್ತಕ್ಕಂಥದ್ದು ಇರಬಹುದು, 4 ದಿನ ಸ್ನಾನ ಮಾಡ್ತಕ್ಕಂಥ ವಿಚಾರ ಇರಬಹುದು, ಹೌದಲ್ಲ? ಈ ಸ್ನಾನ ಎಷ್ಟು ಪುಣ್ಯಕರವಾಗಿರುವಂಥ ಸ್ನಾನ ಆಗಬೇಕು ಅಂತಕ್ಕಂಥ ವಿಷಯ. ಪುಣ್ಯಕರವಾದ ಶಾಸ್ತ್ರೀಯ ಪದ್ಧತಿಯಲ್ಲಿರ್ತಕ್ಕಂತಹ ಅದು ಒಂದು ಶುಭದಾಯಕವಾದ ಸ್ನಾನ ಆಗಿರಬೇಕು. ಅದನ್ನೆಲ್ಲ ಅಶುಭ ಅನ್ಕೊಂಡಿದ್ದೀವಿ ಗುರುಗಳೇ, ಅದರಲ್ಲಿ ಹೇಗೆ ಶುಭ? ನಾನು ಹೇಳ್ತಿರೋದು 3 ದಿನದ 4 ದಿನದ್ದು, 3 ಅಥವಾ 4ರಲ್ಲಿ ಮಾಡ್ತಕ್ಕಂತಹ ಶುಭ ಅಂತಕ್ಕಂಥದ್ದು ಮನೆ ಒಳಗಡೆ ಎಂಟ್ರಿ ಆಗೋದು ಅಲ್ಲ. ಎಷ್ಟೋ ಜನ ಓಡಾಡ್ತಾನೆ ಇರ್ತಾರೆ, ಅದರಲ್ಲೇ ವಿಷಯ. ಆದ್ರೆ ಶಾಸ್ತ್ರೀಯ ಪದ್ಧತಿಯಲ್ಲಿ ಹೇಳಬೇಕಾದ್ರೆ ಕೆಲವರು ಅದಕ್ಕೆಲ್ಲ ಏನು ಲೆಕ್ಕ ಇಲ್ಲ, ನಾವೆಲ್ಲ ಚೆನ್ನಾಗಿ ಕರೆಕ್ಟಾಗಿದ್ದೀವಿ ಅಂತ ಅನ್ಕೋತಾರೆ. ಅದಕ್ಕೆ ನಾವೇನು ಹೇಳಲಿಕ್ಕಾಗಲ್ಲ. ಶಾಸ್ತ್ರೀಯ ಪದ್ಧತಿ ಅಂದರೆ 3 ದಿನ ಯಾವ ಕಾರಣಕ್ಕೂ ಹೆಣ್ಣಾದವಳು ವಿಶ್ರಾಂತಿಯಲ್ಲೇ ಇರಬೇಕು. ವಿಶ್ರಾಂತಿ ಏನಕ್ಕೆ ಬೇಕಾಗತ್ತೆ ಅನ್ನೋದನ್ನು ಹೇಳೋಣ. ಅದಕ್ಕೆ ಕೆಲವರು ಸಾಕಷ್ಟು ಚಾಲೆಂಜ್ ಮಾಡ್ತಾರೆ. ಏನಾಗ್ಬಿಡತ್ತೆ, ಸ್ನಾನ ಮಾಡ್ಕೋತೀವಪ್ಪ, ಏನು ಮಹಾ ಆಗ್ಬಿಡತ್ತೆ? ಒಂದು ಸಣ್ಣ ಒಂದು ಚಿಟಕದ ವಿಚಾರ ಹೇಳಬೇಕಾಗತ್ತೆ. ಕಾರಣ ನನಗದೆಲ್ಲ ಗೊತ್ತು ಅಂತ ನಾನು ಹೇಳಲಿಕ್ಕಿಂತ ಹೆಚ್ಚಾಗಿ ತುಳಸಿ ಗಿಡದ ಹತ್ರ ಸುಮ್ಮನೆ ಒಂದು ರೌಂಡ್ ಹಾಕೊಂಡು ಬಂದರೆ ಗೊತ್ತಾಗತ್ತೆ ತುಳಸಿ ಗಿಡ ಏನಾಗತ್ತೆ ಅಂತ. ಸೊ ಸಾಕಷ್ಟು ಜನ ಗೊತ್ತಿರುತ್ತೆ ಅನ್ಕೋತೀನಿ. ತುಳಸಿ ಗಿಡದ ಹತ್ರ ಅದೇನಾಗತ್ತೆ, ರಜಾ ಆಗೋದು ತಪ್ಪ, ದೇವ್ರು ಕೊಟ್ಟಿರೋದು ಅಂತ ಹೇಳ್ತಕ್ಕಂಥವ್ರಿಗೆ ಒಂದು ಸಣ್ಣ ಕಿವಿ ಮಾತು. ಅದು ನನಗೆ ಹೇಳ, ದೇವ್ರು ತಾನೇ ಕೊಟ್ಟಿರೋದು, ಕೊಟ್ಟಿರಬಹುದು. ಹಾಗಂತ ನಾವು ಅಂದ್ಕೊಂಡು ಮಣ್ಣತನ ಬದುಕಬಾರ್ದು. ತುಳಸಿ ಗಿಡದ ಹತ್ರ ಹೋಗಿ ರೌಂಡ್ ಹಾಕೊಂಡು ಬಂದರೆ ಏನಾಗತ್ತೆ ಅಂತ ಗೊತ್ತಾಗತ್ತೆ. ನಂಬರ್ 2, ಇನ್ನು ಇದಕ್ಕಿನ್ನ ಇನ್ನೊಂದು ಅಂತ ಮೇಲೆ ಕತ್ತಿದ್ರೆ ರೇಷ್ಮೆಗಳು, ರೇಷ್ಮೆ ಹುಳ ಸಾಕ್ತಾರಲ್ಲ, ಅದು ಸುಮ್ಮನೆ ಒಳಗಡೆ ಈಚೆ ಬಂದರೆ ಏನಾಗತ್ತೆ ಅಂತ ತಿಳ್ಕೊಳ್ಳಿ. ಇದಕ್ಕೆ ಜಾಸ್ತಿ ಹೇಳಲಿಕ್ಕೆ ನನಗೆ ಆಗಲ್ಲ. ಯಾಕೆಂದರೆ ಅದು ಕೆಟ್ಟದ್ದು ಒಳ್ಳೆಯದು ಪ್ರಶ್ನೆ ಅಲ್ಲ. ಆ ಸಂದರ್ಭದಲ್ಲಿ ಹೊರಹೊಮ್ಮತಕ್ಕಂತಹ ತರಂಗಗಳು, ದೇಹದ ಹೊರಹೊಮ್ಮತಕ್ಕಂಥ ತರಂಗಗಳು ಎಷ್ಟು ನೆಗೆಟಿವ್ ಆಗಿರ್ತಕ್ಕಂಥ ಎನರ್ಜಿ ಅಂದರೆ ಅನಾರೋಗ್ಯವನ್ನು ಆರೋಗ್ಯಕ್ಕಾಗಿ ಪರಿವರ್ತನೆ ಮಾಡ್ತಕ್ಕಂಥ ದಿನವೇ ಆ 3 ದಿನ. ಅನಾರೋಗ್ಯದ ದೇಹವನ್ನು ಆರೋಗ್ಯಕ್ಕೆ ಪರಿವರ್ತನೆ ಮಾಡ್ತಕ್ಕಂಥದ್ದೇ ಆ 3 ದಿನ ಅಂತ ಅನ್ಕೊಂಡವ್ರಿಗೆ ಇದು ಪವಿತ್ರವಾದ ಸ್ನಾನ ಅಂತ ಅನ್ಕೋಬಹುದು. ಖಂಡಿತ ಹೌದು. ಎಷ್ಟು ಜನ ತಿಳ್ಕೊಬೋದು, ಈಗ ನೀನು ಹೇಳ್ಬಿಟ್ಟಿದೀಯಮ್ಮ ಅದು ಅಶುಭ ಅಂತ. ಹೌದು. ಈಗ ನಾವು ಯಾವ್ದು ಅಶುಭ, ಯಾವ್ದು ಶುಭ, ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟದ್ದು ಅಂತಕ್ಕಂಥದ್ದು ತುಂಬ ತುಂಬ ದೂರದಲ್ಲಿ ಇದ್ದೀವಿ ನಾವು. ಇನ್ನೂ ಟೋಟಲಿ ಓವರಾಲ್ ಆಗಿ ಇದೇ ಸರಿ ಅಂತ ಒಪ್ಕೊಂಡಿಲ್ಲ. ಈ ರೀತಿ ಹೋದಾಗ ಅದು ಪವಿತ್ರತೆ ಇದೆ ಇಲ್ವಾ? ಖಂಡಿತ ಇದೆ ಗುರುಗಳೇ, ಅಲ್ವಾ? ಹೌದು. ಆ 3 ದಿನದಲ್ಲಿ ನಾವು ಏನು ಮಾಡಬೇಕಾಗತ್ತೆ ಅಂತ ಯಾರು ಹೆಣ್ಣು ಮಕ್ಕಳಿಗೆ ಸಲಹೆ ಕೊಡ್ತಾರೆ? ಇಲ್ಲ ಗುರುಗಳೇ. ಕೂತಿರ್ತಾಳೋ, ಮಲಗಿರ್ತಾಳೋ, ಟಿವಿ ನೋಡ್ತಾಳೋ, ಕೋಪ ಮಾಡ್ತಾಳೋ, ಬೇಜಾರು ಮಾಡ್ಕೋತಾಳೋ, ಏನೆಲ್ಲ ನಡೀತಿರುತ್ತೆ. ಇದಕ್ಕೇನು ರಿಸ್ಟ್ರಿಕ್ಷನ್ ಇದೆಯಾ? ಇಲ್ಲ ಗುರುಗಳೇ. ಇಲ್ಲ ಅಲ್ಲ, ಫುಲ್ ಬಿಟ್ಬಿಟ್ಟಿರ್ತಾರೆ. ಹೊರಗಡೆನೇ ಹೋಗ್ಬೋದು, ವೆಹಿಕಲ್ ಹತ್ತು ಹೋಗ್ಬೋದು, ಆಪ್ಷನ್. ಸೊ ಇದು ಮುಂದಕ್ಕೆ ಮಗು ಅಂತ ಪಡಿತಕ್ಕಂಥ ಹೆಣ್ಣಿಗೆ ಸಿಗ್ತಕ್ಕಂಥ ದುರಂತವಾದ ಬದುಕು ಇದೆ. ಹೆಣ್ಣಿಗೆ ದುರಂತವಾದ ಸ್ವೇಚ್ಛಾಚಾರವಾಗಿ ಆ ಒಂದು 3 ದಿನವನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸಿದಂಥ ಹೆಣ್ಣಿಗೆ ಸಿಗುವಂಥ ಮೊದಲನೆಯ ದುರಂತವಾಗಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಯಾವುದು ಅಂದರೆ ಅಜ್ಞಾನತ್ವವುಳ್ಳ ಮಗು. ಈ ಅಜ್ಞಾನತ್ವವುಳ್ಳ ಮಗುವಿನ ಕಥೆಯಿಂದ ಆ ಮಗುವಿನಲ್ಲಿ ಪ್ರತಿ ಒಂದು ಗ್ರಂಥಿಗಳಿರುತ್ತಲ್ಲ ದೇಹದಲ್ಲಿ, ನಾಡಿಗಳು, ಇದಕ್ಕೆ ಒಂದು ಸಣ್ಣ ವಿಚಾರ ಹೇಳ್ಬಿಡ್ತೀನಿ. ಗುರುಗಳು ಹೇಳ್ತಾವ್ರೆ, ಇದು ಯಾವ ಮೂಲ ಶಾಸ್ತ್ರ, ಇದು ಹೆಂಗೆ, ಎಲ್ಲೈತೆ, ಇದು ಯಾವ ಪುಸ್ತಕದಲ್ಲಿ ಐತೆ ಅಂತಕ್ಕಂಥ ಪ್ರಶ್ನೆ ಇದೆ. ಹೌದು. ಪುಸ್ತಕ ಬರೆದವರ, ಪುಸ್ತಕ ಓದ್ತಾವರ, ಪುಸ್ತಕ ಯಾವುದಿರ್ಬೋದು, ನಮ್ಗೆ ಸ್ವಲ್ಪ ತಿಳಿಸೋ, ನಾವು ಸ್ವಲ್ಪ ತಿಳ್ಕೊಬೋದಲ್ಲ ಅಂತಕ್ಕಂಥ ಕುತೂಹಲ ಕೂಡ ಕೆಲವರಲ್ಲಿದೆ. ಹೌದು. ಅದಕ್ಕೆ ಇವತ್ತೊಂದು ಸ್ವಲ್ಪ ಸಣ್ಣದ ಲೈಟಾಗಿ ಟಚ್ ಕೊಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಬರ್ತಾ ಇರ್ತಕ್ಕಂಥ ವರದಿ ಯಾವುದು ಅಂದರೆ, ನಮ್ಮ ದೇಹದಲ್ಲಿರ್ತಕ್ಕಂಥ ನರನಾಡಿಗಳು ಯಾರಿಗೆ ಗೊತ್ತಿಲ್ಲ? ಪ್ರತಿಯೊಬ್ಬರಿಗೂ ಗೊತ್ತಿದೆ ಗುರುಗಳೇ. ಆ ನಾಡಿಗೆ ಸಂಬಂಧಪಟ್ಟಂತಹ ಒಂದು ಶಾಸ್ತ್ರಾಧಾರಿತವಾಗಿರ್ತಕ್ಕಂತಹ ವಿಚಾರವೇ ಆರೋಗ್ಯ ರಹಸ್ಯದ ಕಾರ್ಯಕ್ರಮ.
ದೇಹದಲ್ಲಿರ್ತಕ್ಕಂಥ ನಾಡಿಗಳು ಯಾವ ರೀತಿಯಲ್ಲಿ ನಮಗೆ ನಿದ್ರೆಯಿಂದ ಊಟದಿಂದ ಪ್ರತಿಯೊಂದರಲ್ಲೂ ಯಾವ ರೀತಿ ನಮಗೆ ಸಪೋರ್ಟ್ ಕೊಡುತ್ತೆ, ನಮ್ಮ ಜೊತೆ ಇರುತ್ತೆ ತಾನೇ. ಖಂಡಿತ. ಅದನ್ನು ನಾವು ಹೇಗೆ ಬಳಸಬೇಕು, ಹೇಗೆ ಬಳಸ್ತಾ ಇಲ್ಲ ಅಂತಕ್ಕಂತಹ ಮಾರ್ಗದರ್ಶನ ಕೊಡ್ತಕ್ಕಂಥದ್ದೇ ಆರೋಗ್ಯದ ರಹಸ್ಯದ ಕಾರ್ಯಕ್ರಮವಾಗಿದೆ ಹೊರತು ಎಲ್ಲೋ ಇದೆ ಇದು ಎಲ್ಲೋ ಐತೆ ಅಂತ ಹುಡುಕಿದ್ರೆ ಜೀವನದಲ್ಲಿ ಸಿಗಲಿಕ್ಕಿಲ್ಲ. ಯಾಕೆ ಅಂದರೆ ಈ ರೀತಿಯಾಗಿರ್ತಕ್ಕಂಥ ರಹಸ್ಯವನ್ನು ತಿಳ್ಕೊಳ್ತಕ್ಕಂಥದ್ದು ಅಷ್ಟು ಸುಲಭವಲ್ಲ. ಇದಕ್ಕೆ ಎಷ್ಟೋ ತಲೆಮಾರಿನ ಅಧ್ಯಯನವಾಗಿರ್ತಕ್ಕಂತಹ ಒಂದು ವಿದ್ಯೆ ಅಂತ ಹೇಳಬಹುದು. ಅಷ್ಟು ಕಿಟ್ಟಿರೋಣ. ಹಾಗಿರಬೇಕಾದ್ರೆ ಬೇರೆಯವರು ಹೇಳೋದಕ್ಕೂ ಇವ್ರು ಹೇಳೋದಕ್ಕೂ ಇಷ್ಟೊಂದು ವ್ಯತ್ಯಾಸ ಯಾಕೆ ಅನ್ನೋದಕ್ಕೆ ಉತ್ತರ ಬೇಕಲ್ಲ. ಖಂಡಿತ ಬೇಕು ಗುರುಗಳೇ. ಅದಕ್ಕೊಂಚೂರು ಟಿಪ್ಸ್ ಕೊಟ್ಟಿದ್ದೀನಿ. ಹಾಗೆ ಹೋಗ್ತಾ ಇನ್ನು ಮುಂದೆ ಬೇಕಾದಷ್ಟು ಕೊಡೋಣ, ಒಂದೇ ಸಲ ಹೇಳಲಿಕ್ಕಾಗಲ್ಲ. ಈಗ ನಾಡಿ ಬಗ್ಗೆ ಮಾತಾಡೋದು, ನಾಡಿ ವಿಚಾರದಲ್ಲೂ ಹೇಳಿದ್ದೀವಿ. ಮಗುವಿನ ದೇಹದ ನಾಡಿಗಳು ಶುದ್ಧೀಕರಣ ಆಗಬೇಕು, ಶುದ್ಧಿಯಾಗಿರಬೇಕು, ರಕ್ತ ಪರಿಚಲನೆ ದೇಹದಲ್ಲಿ ಶುದ್ಧವಾಗಿ ನಡಿಬೇಕಾ ಬೇಡವಾ? ಖಂಡಿತವಾಗ್ಲೂ ನಡಿಬೇಕು ಗುರುಗಳೇ. ಮುಂದೆ ಸಿಗುವ ಮಗುಗೆ ಈಗ ಪಾಯ ಹಾಕ್ಕೋಬೇಕು. ಪಾಯ ಹಾಕ್ಕೊಳ್ಳೋದೆ ಈ 3 ದಿನದ ರಜಾ. ಇಷ್ಟೊಂದೆಲ್ಲ ವರ್ಣನೆ ಮಾಡಿದ್ರೆ ಹೆಂಗಿದು ಕತೆ ಅಂತಂದರೆ, ನಾವಿವತ್ತಿನವರೆಗೂ ಅನುಭವಿಸ್ತಾ ಇರ್ತಕ್ಕಂಥದ್ದು ಇಡೀ ಪ್ರಪಂಚದ ಇತಿಹಾಸದಲ್ಲಿ ಈ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿದೆಯಾ ಅಂತ ನಾನು ಕಾಯ್ತಾ ಇದ್ದೀನಿ ಬೇಕಾದಷ್ಟು ಕಡೆಯಿಂದ. ಇದಕ್ಕೆ ಉದಾಹರಣೆ, ಒಂದು ಮಗು ಇನ್ನೊಂದು ಮಗು ಥರ ಇರಲ್ಲ. ಹೌದು. ಒಂದು ಮಗು ಒಪ್ಪೋದನ್ನ ಇನ್ನೊಂದು ಮಗು ಒಪ್ಪಲ್ಲ. ಹೌದು. ಗಂಡ ಒಪ್ಪೋದನ್ನ ಹೆಂಡತಿ ಒಪ್ಪಲ್ಲ, ಹೆಂಡತಿ ಒಪ್ಪೋದನ್ನ ಗಂಡ ಒಪ್ಪಲ್ಲ. ಇದಕ್ಕಿನ್ನ ಏನಾದ್ರು ವಿಚಾರ ಬಂದಿದೆಯಮ್ಮ ಪ್ರಪಂಚದಲ್ಲಿ? ಇಲ್ಲ ಗುರುಗಳೇ. ಮದುವೆ ಮಾಡಿದ್ದು, ಮಗು ಮಾಡ್ಕೊಂಡಿದ್ದು, ಸಂಸಾರ ಮಾಡಿದ್ದು, ಇಷ್ಟೇ ಆಯಿತು. ಆದರೆ ತಪ್ಪಿಗೆ ಉತ್ತರ ಯಾವುದು? ಸರಿಯಾದ ಗಂಡ ಅಂದರೆ ಮ್ಯಾಚ್ ಆಗೋ ಗಂಡ, ಮ್ಯಾಚ್ ಆಗೋ ಹೆಂಡತಿ, ಮ್ಯಾಚ್ ಆಗೋ ಮಗು ಅಂತೂ ಅಂದ್ಕೊಂಡಿದ್ದೀವಿ. ಸಿಕ್ಕಿದೆಯಾ? ಯಾವುದು ಸಿಕ್ಕಿಲ್ಲ. ಹಾಗಿದ್ರೆ ಉತ್ತರ ಎಲ್ಲಿ ಸಿಗುತ್ತೆ? ಇದಕ್ಕೆ ಎಲ್ಲ ಹುಡ್ಕೋದು ಸಿಗಕ್ಕೆ ಸಾಧ್ಯ ಇದೆಯಂತೆಯಮ್ಮ? ಸಾಧ್ಯ ಇದೆಯಾ? ನಾವು ತಿಳ್ಕೊಂಡ್ರೆ ಸಾಧ್ಯತೆ ಇದೆ ಅನ್ಸುತ್ತೆ ಗುರುಗಳೇ. ಯಾಕೆ ಇಷ್ಟು ಹೊತ್ತು ಹೇಳ್ತಾ ಇದ್ದೀನಿ ಅಂದರೆ, ಒಂದೊಂದು ಮಾತಿಗೂ ಕೂಡ ಎಷ್ಟು ಮಟ್ಟಕ್ಕೆ ನೀವು ಅರ್ಥ ಮಾಡ್ಕೋತಿರೋ ಅಷ್ಟು ನಿಮಗೆ ಸತ್ಯ ಸಿಕ್ಕತ್ತೆ. ಗಾಬರಿ ಆಗೋದು ಬೇಡ ಯಾರೇ ಆಗಲಿ. ಇದನ್ನು ಇಷ್ಟು ಮಟ್ಟಿಗೆ ಅರಗಿಸ್ಕೋಬೇಕಂತಕ್ಕಂತಹ ಒಂದು ವಿಚಾರ ಆಗುತ್ತೆ. ಅದಕ್ಕೋಸ್ಕರವಾಗಿ ಈಗ ನಾವು ಒಂದು ಮಗುವಿನ ಪಾವಿತ್ರತೆ ಅಂದರೆ ಒಂದು ದೇಹ ಹೇಗೆ ನಿರ್ಮಾಣ ಆಗುತ್ತೆ ಅನ್ನೋ ಸತ್ಯವನ್ನು ತಿಳ್ಕೊಂಡಾಗ ನಮ್ಗೆ ಆಸ್ತಿ ಆಗುತ್ತಾ ಇಲ್ವಾ? ಆಗುತ್ತೆ ಗುರುಗಳೇ. ಒಂದು ಮಗು ನಿರ್ಮಾಣವಾಗ್ತಕ್ಕಂತಹ ಆ ಮಗುವಿನ ದೇಹ ಸ್ಥಿತಿಯನ್ನು ಯಾವ ರೀತಿಯಾಗಿ ನಾವು ಸಿದ್ಧತೆಯನ್ನು ಮಾಡ್ಕೋಬೇಕು, ಇದು ಬೇಕಾ ಬೇಡವಾ? ಆ ಮಗುವಿನ ದೇಹ ಸ್ಥಿತಿ, ಆ ಮಗು ರಚನೆಯಾಗುವ ಮಗುವಿನ ದೇಹ ಭ್ರೂಣ ಏನಿರುತ್ತೆ ಯಾವ ರೀತಿಯಲ್ಲಿ ರಚನೆ ಮಾಡ್ಕೋಬೇಕು, ಆ ರಚನೆ ಎಷ್ಟು ವಿಧದಲ್ಲಿ ನಡೆಯುತ್ತೆ. ಅದು ದೇವರ ಸೃಷ್ಟಿ ಅಲ್ವಾ ಗುರುಗಳೇ? ಅದು ನಮ್ಮ ಕೈನಲ್ಲಿರುತ್ತಾ ದೇಹವನ್ನು ಸೃಷ್ಟಿ ಮಾಡುವಂತ? ಅಪ್ರಾಣೆ ಅಲ್ಲ. ಮೆಟೀರಿಯಲ್ ರೆಡಿ ಆಗೋದು ಪ್ಲಾಸ್ಟಿಕಾ, ಮೆಟಲ್ಲಾ, ಗೋಲ್ಡಾ, ಸಿಲ್ವರಾ ಅಂತಕ್ಕಂಥದ್ದು ತಂದೆ ತಾಯಿದೆ. ಅದು ದೇವರ ಸೃಷ್ಟಿ ಯಾವಾಗ ಬರುತ್ತೆ ಅಂತ ತಿಳ್ಕೊಳ್ಳೋವರೆಗೂ ಇದನ್ನು ತಿಳ್ಕೊಂಡ್ರೆ ಮಾತ್ರ ದೇವರ ಸೃಷ್ಟಿ ಬರೋದು. ಭಗವಂತನದು ರಚನೆ. ಮೆಟೀರಿಯಲ್ ಏನು ಸಂಗ್ರಹ ಆಗಿರುತ್ತೋ ಅದನ್ನು ರಚನೆ ಮಾಡ್ತಾರೆ. ಮೆಟೀರಿಯಲ್ ಗಂಡು ಹೆಣ್ಣಂದೆ, ಭಗವಂತಂದಲ್ಲ. ನಮ್ಮ ದೇಹದಲ್ಲಿ ಆತ್ಮ ಇದೆ. ಹೌದು, ದೇಹದಲ್ಲಿ ಆತ್ಮ ಇದೆ. ಆತ್ಮದ ಬಗ್ಗೆ ಇನ್ನೂ ನಮಗೆ ಗೊತ್ತಿಲ್ಲ. ಅದಕ್ಕೆ ನೈವೇದ್ಯ ಹೇಗೆ, ಅದಕ್ಕೆ ಪೂಜೆ ಹೇಗೆ, ಅದನ್ನು ಗುರ್ತಿಸೋದು ಹೇಗೆ ಗೊತ್ತಾಗಿದೆಯಮ್ಮ? ಇಲ್ಲೈತೆ ಹಿಂಗೆ ಚುಚ್ಚಿ ಎಲ್ರಿಗೂ ಸುಳ್ಳು ಹೇಳಿ ಅವರು ಸುಳ್ಳು, ಅವ್ರು ಹೇಳೋದು ಸುಳ್ಳೆ. ಎಲ್ಲದೆ ಇಲ್ಲಿ ಆತ್ಮ ಚೆನ್ನಾಗಿರಬೇಕು. ನಾನು ಕೇಳ್ತೀನಿ, ಎಲ್ಲಿದೆ ಆತ್ಮ ತೋರ್ಸೋಕ್ಕಾಗತ್ತಾ? ಇಲ್ಲ. ನೋಡಿದ್ದೀರಾ? ಇಲ್ಲ. ಸುಳ್ಳು ಯಾಕೆ ಹೇಳೋದು? ಹಣೆಯಲ್ಲಿ ಬರೆದೈತೆ ಕಾಣಿಸ್ತದ? ಇಲ್ಲ, ಅದು ಸುಳ್ಳೆ. ಅಂದರೆ ನಾವು ಬದುಕು ಎಷ್ಟರ ಮಟ್ಟಿಗೆ ಸುಳ್ಳು ಹೇಳ್ಕೊಂಡು ಬದುಕ್ತಾ ಇದ್ದೀವಿ. ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ ನಮ್ಮಪ್ಪ ಹೇಳ್ಕೊಟ್ಟ, ಅವ್ರನ್ನ ಕೇಳಿದ್ರೆ ನಮ್ಮಪ್ಪ ಹೇಳ್ಕೊಟ್ಟ. ನೀವು ಕೇಳ್ಕೊಂಡೇ ಬರ್ತಾ ಇದೀವಿ, ಹೊರತು ಸತ್ಯ ಅಂತ ಗೊತ್ತಾಗಿಲ್ಲ ನಮಗೆ ಅಲ್ವಾ? ಇದು ತಡವಾದರೂ ನಿಮ್ಗೆ ಅರ್ಥ ಆಗದೇ ಇದ್ದರೂ ಕರೆಕ್ಟಾಗಿ 1 ಸಲ ಅಲ್ಲ 5 ಸಲ ಬೇಕಾದ್ರೆ ವಿಡಿಯೋ ನೋಡ್ಕೊಳ್ಳಿ ಕೂತ್ಕೊಂಡು ಪುರ್ಸತ್ತಾಗಿ. ಯಾಕೆ ಅಂದರೆ ಈ ಸತ್ಯ ನಮಗೆ ಅರ್ಥವಾಗಲೇಬೇಕು. ಜೀವನದಲ್ಲಿ ನೆಮ್ಮದಿಯಾಗಿ ಆರೋಗ್ಯವಾಗಿ ಒಳ್ಳೆಯ ಮಕ್ಕಳನ್ನು ಪಡೆಯಲೇಬೇಕು ಅಂತಕ್ಕಂತಹ ತಂದೆ ತಾಯಿಗಳಿರ ಪಡೆಯುವಂಥವರು ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮದೇನೋ ಆಗೋಯ್ತು ಅಂತ ಅಂದ್ಕೊಳ್ತೀರಾ. ಪಾಪ ಮುಂದೆ ಮದುವೆ ಮಾಡ್ತಕ್ಕಂಥ ಮಕ್ಕಳಲ್ಲಿ ಇರ್ತಕ್ಕಂತಹ ರಹಸ್ಯವನ್ನು ನೀವು ತಿಳ್ಕೊಂಡು ಮಕ್ಕಳಿಗೆ ಮಾಹಿತಿ ಕೊಡೋದಾದರೆ ಸಾಯುವ ಸಾವು ಕೂಡ ಒಂದು ಪಾವಿತ್ರತೆ ಹೊಂದುತ್ತೆ. ಯಾಕೆ ಅಂದರೆ ಒಳ್ಳೆಯ ಸಂತಾನವನ್ನು ಭೂಮಿಗೆ ಬಿಟ್ಟು ಯಾವ ತಂದೆ ತಾಯಿ ಸಾಯ್ತಾರೋ ಅವರಿಗೆ ಸಾವು ಪಾವಿತ್ರತೆಯನ್ನು ಹೊಂದುತ್ತೆ.
ಭಗವಂತನ ಹೆಸರು ಅವ್ರ ಬಾಯಲ್ಲಿ ಬರುತ್ತೆ. ಯಾವ ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡಿ ಸಮಾಜಕ್ಕೆ ತರಲಿಲ್ಲವೋ ಅಂಥ ತಾಯಿಯಂದರಿಗೆ ತಾಯಿ ತಂದೆಗೆ ಏನಿರುತ್ತೆ ಅಂದರೆ ನಾರಾಯಣನ ಸ್ಮರಣೆನೋ ಶಿವನ ಸ್ಮರಣೆಯನ್ನೋ ಬಾಯಲ್ಲಿ ಬರುವುದಿಲ್ಲ. ಕಾರಣ, ನೀನು ಈ ಭೂಮಿಗೆ ಬಂದು ಏನು ಸರಿಯಾಗಿ ಇಟ್ಟಿಲ್ಲ, ಕೊಟ್ಟಿಲ್ಲ, ತಿಳಿದಿಲ್ಲ. ಅದಕ್ಕಾಗಿ ನೀನು ಏನಕ್ಕೂ ಪ್ರಯೋಜನವಿಲ್ಲದ ರೀತಿಯಲ್ಲಿ ಹೀಗೆ ಹುಟ್ಟುತ್ತಾ ಇರು, ಸಾಯ್ತಾ ಇರು, ಹುಟ್ಟುತ್ತಾ ಇರು, ಸಾಯ್ತಾ ಇರು ಅಷ್ಟೇ. ಯಾಕೆ ಅಂದರೆ ಸಾಲ ಎಲ್ಲಿವರೆಗೂ ತೀರಿಸಲ್ವೋ ಮನುಷ್ಯ ಹುಟ್ಟುತ್ತಾನೆ ಸಾಯ್ತಾನೆ, ಹುಟ್ಟುತ್ತಾನೆ ಸಾಯ್ತಾನೆ. ಅಂದರೆ ಹೀನ ಸ್ಥಿತಿಯಲ್ಲೇ ಹುಟ್ಟುತ್ತಾನೆ ಹೊರತು ಅಭಿವೃದ್ಧಿ ಸ್ಥಿತಿಯಲ್ಲಿ ಹುಟ್ಟಲ್ಲ. ಇನ್ನು ಕೆಳಮಟ್ಟಕ್ಕೆ ಹೋಗ್ತಾನೆ. ಈಗ ಯಾವುದೇ ಒಂದು ಹುದ್ದೆಗೆ ಹೋದರೆ ಚಿಕ್ಕದ್ರಿಂದ ದೊಡ್ಡದಾಗತ್ತೆ, ಹೌದಾ? ಹೌದು ಗುರುಗಳೇ. ಏಕ್ದಮ್ SP ಆಗ್ಬಿಡಕ್ಕಾಗಲ್ಲ. ಇಲ್ಲ. ಹಾಗೆ ನಾವು ಈ ಭೂಮಿಯಲ್ಲಿ ಹುಟ್ಟಿದ್ದು ಕರ್ಮವನ್ನು ಹಂತ ಹಂತವಾಗಿ ತೊಳಿಬೇಕು ಅಂತಕ್ಕಂಥ ರೀತಿಯಲ್ಲಿ 16 ರೀತಿಯ ಸಂಸ್ಕಾರವನ್ನು ಧರ್ಮದಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಮದುವೆ ಅನ್ನೋದು ಅತಿ ಮುಖ್ಯವಾದ ಸಂಸ್ಕಾರ ಕೊಟ್ಟಿದ್ದಾರೆ. ನಾವು ಮದುವೆಯನ್ನು ಚಿತ್ರ ವಿಚಿತ್ರ ಮಾಡಿ ಅನಾರೋಗ್ಯದ ಮದುವೆಯನ್ನು ಮಾಡಿಕೊಂಡು ಅಜ್ಞಾನತ್ವದ ಮಗುವನ್ನು ಪಡ್ಕೊಳ್ಳೋದಕ್ಕೆ ನಾವು ಅನುಭವಿಸ್ತಾ ಇರೋದಕ್ಕೆ ಇದೇ ಒಂದು ದೊಡ್ಡ ಪನಿಷ್ಮೆಂಟ್. ಇದು ಭಗವಂತ ಕೊಟ್ಟಿದ್ದಲ್ಲ. ಜನ್ಮ ಜನ್ಮಾಂತರದಲ್ಲಿ ಬಂದಿರತಕ್ಕಂತಹ ಎಷ್ಟೋ ಜನ್ಮಗಳನ್ನು ಎತ್ತಿ ಬಂದಿರತಕ್ಕಂಥ ಈ ದೇಹ ಗೊತ್ತಿದೆ ಸಾಮಾನ್ಯವಾಗಿ. ಏನು ಜನ್ಮದ್ದು ಅಂತ ಹೇಳ್ತಾರೆ. ಕೋಟಿ ಜನ್ಮಗಳು ಅಂತ ಹೇಳ್ಬೋದು. ಕೋಟಿ ಜನ್ಮಗಳು ಎತ್ತಿ ಬಂದರೂ ಸಾಲ ತೀರಿಸದೇ ಇರುವಂತಹ ಆ ಒಂದು ದೇಹಕ್ಕೆ ಯಾವುದೋ ಒಂದು ಜನ್ಮದಲ್ಲಿ ದೇವರ ಹೆಸರು ಹೇಳೋಕ್ಕೆ ಅವಕಾಶ ಆಗುತ್ತಂತೆ. ಯಾವುದೋ ಒಂದು ಜನ್ಮದಲ್ಲಿ ದೇವರು ಪೂಜೆ ಮಾಡಬೇಕು, ದೇವರ ಹೆಸರು ಹೇಳಬೇಕು, ದೇವರು ಇದ್ದಾನೆ ಅಂತ ನಂಬಬೇಕು ಅನ್ನೋದು ಆದರೆ ಅಷ್ಟು ಕೋಟಿ ಜನ್ಮದಲ್ಲಿ ಒಂದು ಜನ್ಮ ಮಾತ್ರ ಭಗವಂತನಿಗೆ ಹತ್ತಿರವಾಗ್ತಕ್ಕಂತಹ ಸತ್ಯ ಬಾಯಿಂದ ಬರುತ್ತೆ. ಇಲ್ಲ ಅಂದರೆ ಅಪ್ರಾಣೆ ಅಂದರೆ ಮಗು ಜಗ್ಗಲ್ಲ. ದೇವಸ್ಥಾನಕ್ಕೆ ಹೋಗು, ನಾನು ಹೋಗಲ್ಲ, ಬೇಕಾ ನೀನೇ ಹೋಗು. ನಮಸ್ಕಾರ ಮಾಡು, ನನಗೆ ಬೇಕಾಗಿಲ್ಲ, ನೀನೇ ಮಾಡು. ಎಷ್ಟು ಮನೆಗಳಿಲ್ಲ ಈ ಮನೆ ಮಕ್ಕಳು ಇರುತ್ತೆ ಗುರುಗಳೇ. ನಮ್ಮ ಮಾತೇ ಕೇಳಲ್ಲ ಸ್ವಾಮಿ ಅಂತ ಕೂತ್ಕೊಂಡು ದೇವ್ರ ಹತ್ರ ಯಾಕ್ರೆ ಒಪ್ಪಿಸ್ಬೇಕು? ದೇವ್ರಿಗೂ ಪಡ್ಕೊಂಡಿರೋ ಮಗುಗೂ ಸಂಬಂಧ ಏನಪ್ಪ? ಅದರ ಮನಸ್ಸಿನ ಬಗ್ಗೆ ಹೇಳ್ತಾ ಇದ್ದೀನಿ. ಗುರುಗಳೇ, ಮನಸ್ಸು ನಿಮ್ಮದು, ದೇಹ ನಿಮ್ಮದು, ಅದರ ಕೆಲಸ ಮಾಡಿರ್ತಕ್ಕಂಥದ್ದು ಭಗವಂತ. ಈಗ ನಮಗೆ ಮಕ್ಕಳು ಯಾಕೆ ಹಿಂಗೆ ಹುಟ್ಟಿತು ಅಂತ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಲ್ಲ. ಯಾಕೆ ಅಂದರೆ ಯಾರಿಗೂ ಗೊತ್ತಿಲ್ಲ ಅಂತ ನೇರವಾಗಿ ಹೇಳ್ಬಿಡ್ತೀನಿ ಈ ವಿಷಯದಲ್ಲಿ. ಅಂದರೆ ದೇವ್ರನ್ನೇ ನಮ್ಮದೇ ಇರೋರು ಎಷ್ಟೊಂದು ಜನ ಎಲ್ಲ ಥರನೂ ಚೆನ್ನಾಗಿರ್ತಾರಲ್ವಾ ಗುರುಗಳೇ? ಅಮ್ಮ, ಚೆನ್ನಾಗಿರೋ ಸೆಕೆಂಡ್ರಿ. ಆಸ್ತಿ ಬಗ್ಗೆ ಇಲ್ಲಿ ಮಾತೇ ಇಲ್ಲ. ಪೂಜೆ ಮಾಡಿದ್ರು ಶ್ರೀಮಂತ ಇರ್ತಾನೆ, ಅದು ಜೀವನ ಅಲ್ಲ. ಅದು ಇಲ್ಲಿ ಬಂದದ್ದು ಆಸ್ತಿ ಅನುಭವಿಸಕ್ಕಲ್ಲ, ಭೋಗದ ಜೀವನ ಪಡೆಯೋಕ್ಕಲ್ಲ, ಹೌದಲ್ಲ? ಹಾಗಿದ್ದ ಮೇಲೆ ಆಸ್ತಿ ಬಗ್ಗೆ ಇಲ್ಲಿ ನಾವು ಮಾತಾಡೋಂಗಿಲ್ಲ. ನಿಜವಾದ ಆಸ್ತಿ ಯಾವುದು? ಈ ಭಗವಂತ ಕೊಟ್ಟಿರುವ, ಈ ರಚನೆ ಮಾಡಿರುವ ದೇಹ. ಈಗ ನಮಗೆ ಬೆಳಿಗ್ಗಿಂದ ಸಾಯಂಕಾಲ ತಕ್ಕ 250 ಥರ ನೋವು ಅನುಭವಿಸ್ತಾ ಇರೋ ನಮಗೆ ಇದಕ್ಕೆ ದೇವರು ಹೊಣೆ ಮಾಡೋದಾ? ಸಾಧ್ಯನೇ ಇಲ್ಲ ಗುರುಗಳೇ, ಹೌದಲ್ವಾ? ಹಾಗಾಗಿ ಪೂಜೆ ಮಾಡದೇ ಇದ್ರೂ ನಾನು ಒಳ್ಳೆಯದಾಗತ್ತೆ, ನಾನು ಏನು ಮಾಡದೇ ಇರೋ ನಾನು ಚೆನ್ನಾಗಿರ್ತೀನಿ ಅಂತ ಕೇಳ್ತಕ್ಕಂತಹ ವಿಚಾರಗಳಲ್ಲಿ ಸರ್ವದಾ ಅಪರಾಧವಾಗ್ತಕ್ಕಂಥ ವಿಚಾರ. ನೀನು ಕೊಟ್ಟಿದ್ದೆ, ನೀನು ಕೊಟ್ಟಿದ್ದಾರೆ, ನೀನು ಕೊಟ್ಟಿದ್ದೆ, ನೀನು ಕೊಟ್ಟಿದ್ದಾರೆ, ಲೇವಾದೇವಿ ಆಯಿತು. ಬಟ್ ನಿನ್ನ ಆರೋಗ್ಯಲ್ಲಿ ವರ್ಕ್ ಆಗಲ್ಲ, ನಿನ್ನ ಜೀವನ ಶೈಲಿಯಲ್ಲಿ ವರ್ಕ್ ಆಗಲ್ಲ. ಶ್ರೀಮಂತಿಗೆ ಇರುತ್ತೆ, ಅರ್ಥ ಆಯ್ತಲ್ಲ? ನೆಮ್ಮದಿ ಬೇಕು ಕೇಳಬೇಡ, ನಿದ್ದೆ ಬೇಕು ಕೇಳಬೇಡ. ಏನು ಅಂದರೆ ವ್ಯಾವಹಾರಿಕವಾಗಿ ನಡ್ಕೊಂಡಿದ್ಯಾ, ನೀನು ಕೊಟ್ಟಿದ್ದೆ. ಅದಕ್ಕೆ ಹೇಳ್ತಾರೆ ಹಿಂದೆ ದಾನ ಮಾಡಿದ್ದ ಈ ಜನ್ಮ ಸಿಕ್ಕಿದೆ ಅಂತ ಅದನ್ನು ಹೇಳ್ತಾರೆ ಜನ, ಹೌದಲ್ಲ? ಇದು ಸತ್ಯ. ಕೊಟ್ಟಿದ್ದೋ ಇಟ್ಟಿದ್ಯೋ ಅಷ್ಟೇ, ವೆರಿ ಸಿಂಪಲ್. ಆದರೆ ದೇಹ ಮತ್ತು ಮನಸ್ಸು ಮಾತ್ರ ಯಾವ ಕಾರಣಕ್ಕೂ ಅದನ್ನು ಅಷ್ಟು ಸುಲಭವಾಗಿ ನಾವು ಅರ್ಥ ಮಾಡ್ಕೊಂಡು ಬದುಕಿದ್ರೆ ಮತ್ತೆ ಮನುಷ್ಯನಾಗಿ ಹುಟ್ಟಲ್ಲ. ಮನಸ್ಸಿನ ಬಗ್ಗೆ, ದೇಹದ ಬಗ್ಗೆ ನಮಗೆ ಅರಿವು ಇದ್ದರೆ ಮತ್ತೆ ಮನುಷ್ಯನಾಗಿ ಹುಟ್ಟುವುದಕ್ಕೆ ಸಾಧ್ಯ ಇಲ್ಲ, ಭಗವಂತನ ಹತ್ರ ಸೇರುವುದಕ್ಕೆ ಸಾಧ್ಯ. ಅರ್ಥ ಆಯ್ತಾ? ದೇಹಕ್ಕೆ ಏನು ಅರಿವು ಇಟ್ಕೋಬೇಕು ಗುರು? ಹೇಳ್ತೀನಿ. ಈಗ ನಮಗೆ ಮನಸ್ಸು ಏನಕ್ಕೆ ಹಿಂಗಾಗ್ತಾ ಇದೆ ಗೊತ್ತಿಲ್ಲ, ದೇಹ ಏನಕ್ಕೆ ಹಿಂಗಾಗ್ತಾ ಇದೆ ಗೊತ್ತಿಲ್ಲ ಅಲ್ವಾ? ಆ ಗೊತ್ತಿಲ್ಲ ಅಂತಕ್ಕಂಥದ್ದು ಏನಕ್ಕೆ ಅಂದರೆ ನಾವು ಸಂಸಾರ ಅಂತಕ್ಕಂತಹ ಒಂದು ಜಂಜಾಟದಲ್ಲಿ, ಸಂಸಾರ ಎನ್ನುವ ಜಂಜಾಟದಲ್ಲಿ ಮಗುವನ್ನು ಪಡೆಯುವಂತಹ ಸಂದರ್ಭ ಹೇಗಾಗಿರುತ್ತೆ ಅಂದರೆ ನರನಾಡಿಗಳು ಅಂತ ವಿಚಾರ ಹೇಳಿದೆ. ಕ್ಷುದ್ರ ದೇವತೆಗಳನ್ನು ಪೂಜಿಸುವ ಕುಟುಂಬದಲ್ಲಿ ಹುಟ್ಟುವ ಮಗು ಪಾಪದ ಮಗುನೇ ಹುಟ್ಟೋದು. ಅಂದರೆ ಎಷ್ಟು ಥರದ ರೋಗ ಇರಬೇಕು ಅಷ್ಟೂ ಮಗುನಲ್ಲಿ ಫಿಕ್ಸ್ ಆಗಿರುತ್ತೆ.
ಕ್ಷುದ್ರ ದೇವತೆಗಳನ್ನು ಪೂಜಿಸುವುದು ಹಾ ಅರ್ಥವಿಲ್ಲದ ಅವರ ಅನುಕೂಲಕ್ಕೆ ತಕ್ಕಂತೆ ಮನಸ್ಸು ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ದೇವ್ರು ಮಾಡೋದು. ಇವತ್ತು ಸಂಕಷ್ಟ ಚೌತಿ ಅಂತ ಇಟ್ಕೊಳ್ಳೋಣ. ಹಾ ಗುರುಗಳೇ. ಚೌತಿ ಮಾಡ್ತಾರೆ ಯಾತಕ್ಕೆ ಅಂತ ಕೇಳು, ಮದುವೆ ಆಗಕ್ಕೆ. ಹಾ ಏನಾದ್ರೂ ಒಂದು ಅಭಿಲಾಷೆ ಇಟ್ಕೊಂಡೇ ಮಾಡಿರ್ತಾರೆ ಗುರುಗಳೇ. ಚೌತಿ ಮಾಡ್ತಾರೆ, ಅಲ್ಲೂ ಒಂದು ಪೆಂಡಿಂಗ್ ಅಪ್ಲಿಕೇಶನ್. ಹೌದು. ಆಮೇಲೆ ಮಂಗಳವಾರ ಬಂದರೆ ಭಾರಿ ಒಳ್ಳೇದಂತೆ. ಏನಕ್ಕೆ? ಮದುವೆ ಆಗಕ್ಕಂತೆ. ಏನೇನ ವಿಚಿತ್ರಗಳೈತೆ, ಅದು ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕ್ರಿ ಭಗವಂತನ ತಕಡಿಲಾಗಿ ತೂಗ್ತಾ ಇದ್ದೀರಾ? ನಿಮ್ಮ ಇಷ್ಟದಂಗೆ ಅನುಕೂಲ ಮಾಡಿಕೊಂಡು ನಿಮ್ಮ ಸುಖಕ್ಕೋಸ್ಕರ ಭಗವಂತನ ತೂಗಬೇಡಿ. ಸಂಕಷ್ಟಹರ ಚೌತಿ ಅಂತಕ್ಕಂಥ ಮಾಡ್ತಕ್ಕಂಥದ್ದು ಸತ್ಯನೇ. ಪ್ರತಿದಿನ ಬರ್ತಕ್ಕಂತಹ ಪ್ರದೋಷವನ್ನು ಯಾವ ಹೆಂಗಸು ಮಾಡ್ತಾರೋ ಜೀವನ ಪರ್ಯಂತ ಅವರಂಥ ಆರೋಗ್ಯವಂತೆ, ಅದೃಷ್ಟವಂತೆ, ಐಶ್ವರ್ಯವಂತೆ, ಸೌಭಾಗ್ಯವಂತೆ ಇನ್ನೊಬ್ಬರಿಲ್ಲ. ಪ್ರದೋಷ ಯಾರು ಸ್ವಾಮಿ ಮಾಡ್ತಾರೆ? ಪ್ರದೋಷ ಅಂದರೆ ಯಾವ ಕಾಲ ಗುರುಗಳೇ? ಪ್ರತಿದಿನ ಬರ್ತಕ್ಕಂತಹ 6 ಗಂಟೆ ಸಮಯದಲ್ಲಿ ಬರುವಂಥ ಪ್ರದೋಷ ಸಮಯದಲ್ಲಿ ಯಾವ ಗಂಡ ಹೆಂಡತಿ ಜೊತೆಯಲ್ಲಿ ಇರ್ತಾರೋ ಮನೆಯಲ್ಲಿ ಅಷ್ಟು ಸಾಕು. ಯಾವ ಗಂಡ ಹೆಂಡತಿ ಮನೆಯಲ್ಲಿ ಆ ಸಮಯದಲ್ಲಿ ಇರ್ತಾರೋ, ದೇವರ ಮುಂದೆ ದೀಪವನ್ನು ನೋಡ್ತಾರೋ, ನೋಡಿದ ನಂತರ ಚಂದ್ರನ ದರ್ಶನ ಮಾಡಿ ಊಟಕ್ಕೆ ಕೂರ್ತಾರೋ ಅವರಂಥ ಅದೃಷ್ಟ ದಂಪತಿಗಳು ಪ್ರಪಂಚದ ಇತಿಹಾಸದಲ್ಲಿ ಯಾರೂ ಇಲ್ಲ. ಎಲ್ಲಿ ಗಂಡ ಹೆಂಡತಿ ಮದುವೆಯಲ್ಲಿ ಕೂತ್ಕೊಳ್ಳೋದೇ ಕಷ್ಟ. ಬೇಗ ಮುಗಿಸ್ರಪ್ಪ, ಮಂತ್ರ ಕಮ್ಮಿ ಮಾಡಿ, ನಾನೆಲ್ಲೋ ಅರ್ಜೆಂಟ್ ಹೋಗಬೇಕು ಅಂತ ಹೇಳಿ ಮದುವೆ ಮಾಡ್ಕೊಳ್ಳೋ ಜನ ಅಲ್ವಾ? ಹೌದಲ್ವಾ? ಗುರುಗಳೇ, ಜನಕ್ಕೋಸ್ಕರ ಮದುವೆ ಮಾಡ್ಕೊಳ್ಳೋದು. ನಮ್ಗೆ ಒಳ್ಳೇದಕ್ಕೋಸ್ಕರ ಯಾರು ಮದುವೆ ಮಾಡ್ಕೋತಾ ಇದ್ದಾರಾ? ಇಲ್ವಲ್ಲ. ಚೌಟ್ರಿಗೋಸ್ಕರ ಮದುವೆ ಆಗ್ತಾ ಇರೋದು. ಹೆಣ್ಣು ಗಂಡು ಮಾಡ್ತಾ ಇದ್ದಾರೆ ನಮ್ಮ. ಅಂದರೆ ನಾವು ನಮಗೋಸ್ಕರನೇ ಮಾಡ್ಕೋತಿರೋದು ಅನ್ಕೊಂಡು ಮಾಡ್ತಿದ್ದೀವಿ ಗುರುಗಳೇ. ನಾವು ಅಲಂಕಾರ ಯಾವುದಕ್ಕೆ ಮಾಡೋದು? ಚೌಟ್ರಿಗೆ. ಡೆಕೋರೇಷನ್ ಯಾವುದಕ್ಕೆ ಮಾಡೋದು? ಚೌಟ್ರಿಗೆ. ನೀವು ಅಲಂಕಾರ ಮಾಡ್ಕೋತೀರಾ. ಆದರೆ ಆ ಅಲಂಕಾರ ನೀವು ಮಾಡ್ಕೊಂಡಿದ್ದು, ಚೌಟ್ರಿಗೆ ಮಾಡಿದ್ದು ನಿಮ್ಮ ಜೀವನಕ್ಕೇನು ಸಿಗಲ್ಲ. ಹಾಗಿದ್ರೆ ಡೆಕೋರೇಷನ್ ಮಾಡೋದು ತಪ್ಪ ಗುರುಗಳೇ? ತಪ್ಪಲ್ಲ, ಹುಚ್ಚು. ತಪ್ಪಲ್ಲ, ಅದು ಹುಚ್ಚು ಅಂತಾರೆ. ಹಣದ ಮದ ಅಲ್ಲ ಗುರುಗಳೇ, ಮದುವೆ ಅನ್ನೋದೇ ಒಂದು ಸಂಭ್ರಮ. ಒಂದು ನಿಮಿಷ, ಸಂಭ್ರಮ. ಅವತ್ತೊಂದಿನಕ್ಕೆ ಸಂಭ್ರಮ ಹಾಕೊಂಡ್ರೆ ಹುಚ್ಚು ಅಂತಾರೆ ಅದನ್ನು. ಪ್ರತಿದಿನದ ಮದುವೆ ಬೇಕಾ? ಒಂದಿನದ ಮದುವೆ ಬೇಕಾ? ಪ್ರತಿದಿನವೂ ಇದ್ರೆ ಪ್ರತಿದಿನದ ಪ್ರಥಮ ರಾತ್ರಿ ಆಗಬೇಕಾ? ಒಂದಿನದ ಪ್ರಥಮ ರಾತ್ರಿ ಆಗಬೇಕಾ? ಪ್ರತಿದಿನವೂ ಪ್ರಥಮ ರಾತ್ರಿ ಇರಬೇಕು. ಪ್ರತಿದಿನವೂ ಶುಭರಾತ್ರಿನೇ ಆಗಬೇಕು. ಗಂಡ ಯಾಷ್ಟೊತ್ತಿಗೆ ಬರ್ತಾರೋ, ಹೆಂಡತಿ ಯಾವಾಗ ಊಟ ಮಾಡ್ತಾರೋ, ಎಲ್ಲಮ್ಮ ರಾತ್ರಿ ಅದು ಇಲ್ಲ ಗುರುಗಳೇ. ಈಗ ಡೆಕೋರೇಷನ್ ಮುಖ್ಯನಾ? ಗಂಡ ಹೆಂಡತಿ ನೆಮ್ಮದಿಯಾಗಿ ಆರೋಗ್ಯ ಇರೋದು ಮುಖ್ಯನಾ? ನೆಮ್ಮದಿಯಾಗಿ ಈಗ ಅರ್ಥ ಆಯ್ತಲ್ಲ? ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ನಾವು ಮಾಡೋ ತಪ್ಪು ಅಂತ ಹೇಳ್ತಿಲ್ಲ. ನಿಮ್ಮ ಇಷ್ಟ, ನಿಮ್ಮ ದುಡ್ಡು. ಆದರೆ ಹೆಣ್ಣು ಗಂಡಿಗೆ ಮುಂದಿನ ಜೀವನ ಚೆನ್ನಾಗಿರಬೇಕು ಅಂತ ಮಾಹಿತಿ ಏನಾದ್ರು ಇದೆಯಾ ಅಲ್ಲಿ? ಇಲ್ಲ ಗುರುಗಳೇ. ಅದನ್ನು ಹೇಳ್ತಾ ಇರೋದು. ಈಗ ನಾನು ಹೇಳಿದ್ದು ಪ್ರತಿ ತಿಂಗಳು ರಜಾ ಆಗ್ತಕ್ಕಂಥ 3 ದಿನವನ್ನ ಹೆಣ್ಣಾದವಳು ಹೇಗೆ ಬಳಸ್ಕೋಬೇಕು ಅಂತ ಮದುವೆ ಮಾಡಕ್ ಮುಂಚೆ ಹೆಣ್ಣು ಅಪ್ಪ ಅಮ್ಮ ಹೇಳ್ಕೊಟ್ಟಿರ್ತಾರಾ? ಇಲ್ಲ ಗುರುಗಳೇ. ಪುರೋಹಿತರು ಹೇಳ್ಕೊಡ್ತಾರಾ? ಇಲ್ಲ ಗಂಡನ ಮನೆಗೆ ಹೋದಾಗ ಹೇಳ್ಕೊಡ್ತಾರಾ? ಹಾಗಿದ್ದ ಮೇಲೆ ಇದೆಲ್ಲ ಹೇಳುವುದು ತಿಳಿಯುವುದು ಗೊತ್ತಿಲ್ಲದ ನೀವು ಡೆಕೋರೇಷನ್ ಮಾಡಿ, ರಿಸೆಪ್ಷನ್ ಇಟ್ಟು ಮದುವೆ ಮಾಡಿ 1 ದಿನಕ್ಕಷ್ಟೇ ನೀವು ವಿಜೃಂಭಣೆ ಮಾಡುವಂಥ ಅಪ್ಪ ಅಮ್ಮ ಅನುಭವಿಸಿ ಖುಷಿಪಟ್ಟು ಎಲ್ಲರಿಗೂ ಶೇಕ್ ಹ್ಯಾಂಡ್ ಕೊಟ್ಟು 5 ಥರ ಸ್ವೀಟ್ ಮಾಡಿ ನೀವು ಮದುವೆ ಮಾಡಿದ್ದು ಆಲ್ಬಮ್ಮಲ್ಲಿ ಸೇವ್ ಆಗಿರುತ್ತೆ ಹೊರತು ಆ ಹೆಣ್ಣು ಗಂಡಿಗೆ ಜೀವನದಲ್ಲಿ ನೆಮ್ಮದಿಯಾಗಿರೋದಕ್ಕೆ ಏನಾದರೂ ಮಾಡಿದ್ರೆ ಸ್ವಲ್ಪ ಯೋಚನೆ ಮಾಡಿ. ಯಾರಾದರೂ ಆಗಲಿ, ದೊಡ್ಡವರೋ, ಇನ್ನೊಬ್ಬರೋ, ಪಂಡಿತರೋ, ಗಣಪತಿತೋ, ಎನಿವನ್ ಯಾರು ಆಗಿರಲಿ, ಮದುವೆಗೆ ಏನಾದರೂ ನಿಮ್ಮ ಮಾಹಿತಿ ಇದೆಯಾ? ಈ ಹೆಣ್ಣು ಈ ಗಂಡು ಮದುವೆ ಮಾಡಿ ಇವ್ರು ಚೆನ್ನಾಗಿರ್ತಾರೆ, ಪ್ಲಾನ್ ನಿಮ್ಮದು. ಹೌದಲ್ಲ? ನಿಮ್ಮ ಪ್ಲಾನ್ ಅವರಿಬ್ರು ಚೆನ್ನಾಗಿರೋಕ್ಕೆ ಪ್ಲಾನ್ ಇಲ್ಲ ನಿಮ್ಮ ಹತ್ರ ಇದೆಯಾ? ಇಲ್ಲ ಗುರುಗಳೇ. ಜಗಳ ಆಡ್ತಾರೆ, ಪ್ಲಾನ್ ಇದೆಯಾ ನಿಮ್ಮದು? ಅಡ್ಜಸ್ಟ್ ಮಾಡ್ಕವ ಅಂತಾರೆ, ಅವನು ಅಡ್ಜಸ್ಟ್ ಮಾಡ್ಕಪ್ಪ ಅಂತಾರೆ. ಅಡ್ಜಸ್ಟ್ ಅಂತ ಇವ್ರಿಗೆ ಗೊತ್ತಿಲ್ಲ. ಹೆಣ್ಣು ಗಂಡನ್ನ ಅಡ್ಜಸ್ಟ್ ಮಾಡ್ಕೊ ಅಂತಾರೆ ಅಲ್ವಾ? ಏನು ಅಡ್ಜಸ್ಟ್ ಮಾಡ್ಕೊಳ್ಳೋಂದ್ರೆ ಏನು? ಅವ್ರನ್ನೇ ಕೇಳಿ ಹೇಳಿದ್ರೆ ಅವ್ರಿಗೆ ಅದ್ರ ಅರ್ಥ ಗೊತ್ತಿಲ್ಲ. ಏನಪ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಅಂದ್ರೆ ಹಂಗೆ ಅಂದ್ಬಿಟ್ರೆ ಆಯ್ತದ? ಪುನಃ ರಿಪೀಟು. ಏನಂದ್ರೂ ಸಹಿಸ್ಕೊಳ್ಳೋದಿರ್ಬೋದು, ಏನೇ ಬಂದರೂ ಸಹಿಸ್ಕೊಳ್ಳೋದಿರ್ಬೋದು ಗುರುಗಳೇ. ಅದಕ್ಕೆ ಏನು ಮದುವೆ ಅಂತಾರೆ ಅದನ್ನ? ಏನು ಬಂದರೂ ಸಹಿಸ್ಕೋಬೇಕಂತೆ. ಸಹಿಸ್ಕೊಳ್ಳೋದಕ್ಕೆ ನೀವೇನು ಮಾರ್ಗದರ್ಶನ ಕೊಡ್ತಾ ಇದ್ದೀರಾ ಹೇಳ್ಬೇಕಲ್ಲ? ಅಂದ್ರೆ ಸಂಸಾರ ಅಂತ ಅಂದಮೇಲೆ ಅದೆಲ್ಲ ಇಲ್ದೇನೆ ಸಂಸಾರ ಹೇಗಾಗತ್ತೆ? ಒಂದು ನಿಮಿಷ ತಿಳ್ಕೊಳಮ್ಮ. ನಾವು ಏನಾಗಿದ್ದೀವಿ, ಕಾಂಪ್ರಮೈಸ್ ಆಗ್ಬಿಡ್ತಾ ಇದ್ದೀವಿ. ಮದುವೆ ಅಂದ್ಮೇಲೆ ಕಷ್ಟ ಇದ್ದದ್ದೇ ಅಮ್ಮ. ಈ ಸೋಮಾರಿತನ ನಮ್ಮ ದೇಶದಲ್ಲಿ ಹೋಗಬೇಕು. ಮದುವೆ ಅಂದರೆ ಕಷ್ಟ ಇದ್ದದ್ದೇ, ಮಗು ಅಂದ್ಮೇಲೆ ಕಷ್ಟ ಇದ್ದದ್ದೇ. ಕಷ್ಟ ಅನ್ನೋದು ನೀವು ತಿಳ್ಕೊಂಡ್ರದೇ ಮೂರ್ಖತನ. ನಿಮ್ಮ ಜೀವನವನ್ನು ಪ್ರೀತಿಸುವುದು ಎಲ್ಲಿವರೆಗೂ ನೀವು ಕಲಿಯಲ್ವೋ ಅಲ್ಲಿವರೆಗೂ ದುಃಖ, ದರಿದ್ರ, ನಷ್ಟ, ಸಾಲ, ದುರಂತ ಎಲ್ಲ ನಡೆಯುತ್ತೆ. ನಿಮ್ಮ ಜೀವನವನ್ನು ನೀವು ಪ್ರೀತಿಸಬೇಕು, ನಿಮ್ಮ ದೇಹವನ್ನು ನೀವು ಪ್ರೀತಿಸಬೇಕು, ನಿಮ್ಮ ಮನಸ್ಸನ್ನು ನೀವು ಪ್ರೀತಿಸಬೇಕು. ಬನ್ನಿಯಪ್ಪ, ಯಾರು ಹೇಳಿ ನೋಡೋಣ. ಆಗುತ್ತಾ? ಆಗಿದೆಯಾ? ಸಾಧ್ಯನೇ ಇಲ್ಲ. ಮತ್ತು ಅದನ್ನು ಬಿಟ್ಟು ಬೇರೆದೆಲ್ಲ ಮಾಡ್ತಾ ಇದ್ದೀರಾ. ಮದುವೆ ಅನ್ನೋದು ಮೂಲ ಅರ್ಥ ಹೇಳಿ.
ಮದುವೆಯ ಮೂಲ ಅರ್ಥ ಹೇಳಿ, ನೀವು ತಿಳ್ಕೊಳ್ಳಿ, ಹೆಣ್ಣು ಗಂಡಿಗೆ ಹೇಳಿ ನೋಡೋಣ. ಇದು ಕುತ್ರ ಸಿಕ್ಕಿದೇನಮ್ಮ? ಅಂದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತದೇ ಗೊತ್ತಿಲ್ಲದೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಯಾವುದೋ ಬಸ್ ಹತ್ಬಿಡೋದು ಹೇಗದು? ಸಾಧ್ಯ ಇಲ್ಲ ಪೂಜೆ ಮಾಡಿದ್ದೀನಿ ಅಂತ ಇಲ್ಲ. ಅಲ್ಲ, ಅದೇ ಮಾಡ್ತಾರೆ ನಮ್ಮ ಜನ. ಬೆಳಗ್ಗೆ ಪೂಜೆ ಮಾಡಿದ್ದೀನಿ, ನಮ್ಗೆ ಒಳ್ಳೇದಾಗತ್ತೆ ಅಂದರೆ ನೋಡೋದೇ ಮಾಡಿದೆ ಬಸ್ ಹತ್ತು ಒಳ್ಳೇದಂಗಾಗತ್ತೆ? ಆಗಲ್ಲ ಗುರುಗಳೇ. ಇದು ನಮ್ಮ ಬದುಕು ಹಾಗೆ ಆಗ್ತಾ ಇರೋದು. ಒಂದು ಪ್ರಯಾಣ ಅಂದಮೇಲೆ ಕೇಳಿ ಮಾಡಿ, ದುಡ್ಡೆಷ್ಟು ಬೇಕು, ಎಷ್ಟೊತ್ತು ಕೊಡಬೇಕು, ಪ್ಲಾನ್ ಇದೆ ತಾನೆ, ಸಿದ್ಧತೆ. ಪ್ಲಾನ್ ಅಲ್ಲ, ಸಿದ್ಧತೆ. ಹಾಗೆ ಒಂದು ಮದುವೆ ಮಾಡ್ತಾ ಇದ್ದೀನೋ ತಂದೆ ತಾಯಿಗಳು ನನ್ನ ಮಗಳನ್ನ ನನ್ನ ಮಗನನ್ನ ಮದುವೆಗೆ ಅಂತ ಏನನ್ನ ನಾವು ಅನುಸರಿಸಿ ಅವರಿಗೆ ಈ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅಂತ ಯಾವ ತಂದೆ ತಾಯಿ ಹೇಳ್ತಾ ಇದ್ದಾರೆ? ಯಾರು ಇಲ್ಲ ಗುರುಗಳೇ. ಹಾಗೆ ಏನನ್ನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡೋ ಗುರುಗಳೇ, ಇನ್ನು ಮದುವೆ ಆಗುವಂತ ಗಂಡು ಹೆಣ್ಣಿಗೆ ಏನು ಮಾಹಿತಿಯನ್ನ ನೀಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋ ಗುರುಗಳೇ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಲಕ್ಷ್ಮಿ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ರಿ ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ನಮ್ದು ಉತ್ತರಾಭಾದ್ರ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಗಳೇ. ಹರಿ ಓಂ ಗುರುಗಳೇ. ನಾರಾಯಣ. ಹರಿ ಓಂ ಗುರುಗಳೇ. ನಾರಾಯಣ, ಕೇಳಿಸ್ತಾ? ಹಾ, ಕೇಳಿಸ್ತಾ ಇದೆ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ಯಾ? ಧಾರವಾಡದಿಂದ. ಓಕೆ, ಏನು ನಕ್ಷತ್ರ? ಉತ್ತರಾಭದ್ರನಾ? ಹೌದ್ರಿ. ಏನಾಗಬೇಕಿತ್ತಪ್ಪ ಗುರುಗಳ? ನಾನು ಸ್ವಲ್ಪ ಜೋರಾಗಿ ಮಾತಾಡಿ ಲಕ್ಷ್ಮಿ ಅವರೇ. ಬಲಗಾಲು ಹಿಂಬಡ ಭಾಳ ಜೋರು ನೋಯಿಸ್ತೈತ್ರಿ ಗುರುಗಳ. ನೋವಿದೆಯಾ? ಹ್ಞೂನ್ರಿ. ಎಷ್ಟು ವರ್ಷದಿಂದ? ಈಗ 2 ವರ್ಷದಿಂದ ಬರ್ಲಿಕ್ಕತ್ತದ್ರಿ ಬಲಗಾಲು. ಹಾಂ ರೀ, ಬಲಗಾಲ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದ್ದು? ನಾವು ಬಾಡಿಗೆ ಮನೆಯಲ್ಲಿ ಇದ್ದೇವ್ರಿ ಗುರು. ಓಕೆ, ಎಷ್ಟು ವರ್ಷದಿಂದ ಇದ್ದೀರಾ? ಈಗ ಸದ್ಯಕ್ಕೆ ಈಗ 2 ವರ್ಷ ಆಯ್ತು ರೀ ಆ ಮನೆಗೆ ಹೋಗಿ. ಏನು ಓದಿದ್ಯಾಮ್ಮ? ನಂದು B.Ed ಆಗಿದೆ ಗುರುಗಳ. ಓಕೆ, ಮದುವೆ ಆಗಿದ್ರಿ. ಆಯ್ತಾ? ಹ್ಞೂ ರೀ, ಆಗ್ಯದ. ಎಷ್ಟು ವರ್ಷ ಆಯ್ತು ಆಗಿ? 13 ವರ್ಷ ಆಯ್ತು ರೀ ಗುರುಗಳ. ಹೇಗಿದೆ ಮದುವೆ ಜೀವನ? ಗುರುಗಳ ಚೆನ್ನಾಗಿದ್ರಿ. ಇದು ನನ್ನ ಕಾಲಿನ ಸಂಬಂಧ ನನಗೆ ಬೇಜಾರಾಗಿತ್ತು. ಇದೊಂದು ಬಿಟ್ಟರೆ ಮಿಕ್ಕದೆಲ್ಲ ಚೆನ್ನಾಗಿದೆಯಾ? ಅಂದ್ರೆ ಚೆನ್ನಾಗಿದೆ, ಆದ್ರೆ ಗುರುಗಳ ನೀವು ಹೇಳಿದ್ರೆ ನಾನು ನಮ್ಮ ಮನೆಯವ್ರಿಗೆ ಹೇಳ್ತೀನಿ ರೀ ಹಿಂಗೆ ಮಾಡ್ಬೇಕು ಅಂತ ಹೇಳಿ. ಆದ್ರೆ ಅವ್ರು ನಂಬಲ್ವಾ? ಒಲವು ಇಲ್ರಿ ಈ ಕಡೆ ಅವ್ರದ್ದು. ಓಕೆ, ಏನು ಮಾಡ್ತಾರೆ ನಿಮ್ಮ ಯಜಮಾನ್ರು? ಅವರು ಅಡ್ವೊಕೇಟ್ ಇದ್ದಾರೆ ಗುರುಗಳ. ಪಾಪ ಬ್ಯುಸಿ ಇರುತ್ತೆ, ಸಮಯ ಇಲ್ಲ ಅಲ್ವಾ? ಇದೆಲ್ಲ ಯಾಕೆ ನಂಬ್ತೀಯ, ತಲೆ ಕೆಡಿಸ್ಕೋತೀಯ ಅಂತಾರೆ ಅಲ್ವಾ? ಹ್ಞೂ ರೀ ಗುರುಗಳ. ಏನು ಮಾಡೋಕ್ಕಾಗಲ್ಲ. ಓಕೆ, ವಿಷಯಕ್ಕೆ ಬರೋಣ. ನಿನಗೆ ಭುಜದ ಭಾಗದಲ್ಲಿ, ಭುಜ, ಬೆನ್ನಿನ ಮತ್ತು ಕುತ್ತಿಗೆಯ ಭಾಗದಲ್ಲಿ ನೋವು ಯಾವಾಗ ಕಾಣಿಸುತ್ತೆ? ನನಗೆ ಬೆನ್ನು ಅನ್ನೋದಕ್ಕಿಂತ ಗುರುಗಳ ಬೆನ್ನಿನ ಕೆಳಗಡೆ ರೀ. ಬೆನ್ನಿನ ಕೆಳಗಡೆ ಯಾವಾಗಾರ ಸ್ವಲ್ಪ ಭಾಳ ತನ ಹಿಂದೆ ಅಂದ್ರೆ ಆಸರ ಇರ್ಲಾರ್ದ ಕುಂತ್ನಿ ಅಂದ್ರೆ ನೋಡ್ತದ್ರಿ. ಇಲ್ಲಿಕಂದ್ರೆ ಏನಿಲ್ರಿ ಗುರುಗಳ. ಮಕ್ಕಳೆಷ್ಟು ನಿನಗೆ? 2 ರೀ. ಓಕೆ, ಮಂತ್ಲಿ ನಿಂದು ರಜಾ ಕರೆಕ್ಟಾಗಿ ಆಗುತ್ತಿತ್ತಾ ನಿನಗೆ ಮೊದಲು ಮದುವೆ ಮಕ್ಕಳಾಗಕ್ಕೆ ಮುಂಚೆ? ಹೌದ್ರಿ ಗುರುಗಳ, ಹೌದ್ರಿ. ಕರೆಕ್ಟ್ ಅಂದ್ರೆ ತಿಂಗಳಿಗೆ ಇನ್ನ 4 ದಿನ ಮುಂಚೆ ಅದ ಅಂದಾಗನೇ ಆಗ್ತಿತ್ರಿ. ಅಲ್ಲ, ಫಿಕ್ಸ್ ಒಂದೇ ಕರೆಕ್ಟಾಗಿ 28 ದಿನ 27 ದಿನ ಅದಕ್ಕೆ ಆಗ್ತಿತ್ತಾ, ಹಿಂದೆ ಮುಂದೆ ಆಗ್ತಿತ್ತಾ ಅಂತ? ಇಲ್ರಿ ಗುರುಗಳ, ತಿಂಗಳ ಒಳಗರಿ 27, 28 ತಾರೀಕಿಗೆ ಅಂದ್ರೆ ಹಾಗೆ. ಓಕೆ, ನೀನು ಅದನ್ನು ಆರಾಮಾಗಿ ಮನೇಲಿ ಇರ್ತಿದ್ದ, ಹೊರಗಡೆ ಓಡಾಡ್ತಿದ್ದ, ಅದಕ್ಕೆಲ್ಲ ಏನು ಲೆಕ್ಕಾಚಾರ ಇಲ್ಲದೆ ಅಂತ ಓಡಾಡ್ತಾ ಇದ್ದ? ಹೇಗೆ ನಿನ್ನ ಅಭ್ಯಾಸ ಹೇಗಿತ್ತು? ಅಂದ್ರೆ ಗುರುಗಳ, ನಾನು ಅವಾಗ ರೆಸ್ಟ್ ಮಾಡ್ತಿದ್ದೆ. 1 ದಿನ ಅನ್ಕರೆ ನನಗೆ ತ್ರಾಸ ಅನಿಸ್ತಿತ್ರಿ, ಮಲ್ಕೊಂಡ್ ಬಿಡ್ತಿದ್ದೆ ಗುರುಗಳನ್ನ. ಎಷ್ಟು ದಿನ ರೆಸ್ಟ್ ತಗೋತಾ ಇದ್ದೆ? 1 ದಿನ ಅನ್ಕರೆ ರೆಸ್ಟ್ ಮಾಡ್ತಿದ್ದೆ ಗುರುಗಳ. 2ನೇ ದಿನಕ್ಕೆ ಮತ್ತೆ 2ನೇ ದಿನಕ್ಕೆ ಏನು ಕೆಲಸ? ಹೊರಗಡೆ ಹೋಗ್ತಿದ್ದ, ಏನು ಮಾಡ್ತಿದ್ದೆ? ಸ್ಕೂಲಿಗೆ ಹೋಗೋದು, ಕಾಲೇಜ್ಗೆ ಹೋಗೋದು ಮಾಡ್ತಿದ್ವಿ ಗುರುಗಳ, ಹೋಗ್ತಿದ್ದೆ. ಓಕೆ, ಈಗ ನಿನಗೆ ಯಾಕೆ ಈ ವಿಚಾರವನ್ನು ಹೇಳಿದೆ ಅಂತಂದರೆ, ನೀನು ಮೊದಲು ತಿಳ್ಕೋಬೇಕು, ಅವಾಗ ನಿನಗೆ ಗೊತ್ತಿತ್ತೋ ಇಲ್ಲವೋ ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದಾಗ, ಈಗ ನಿನ್ನ ಮಕ್ಕಳು ಅಂತಕ್ಕಂತಹ ಲೆಕ್ಕಾಚಾರದಲ್ಲಿ ಆರೋಗ್ಯವಾಗಿ ನೆಮ್ಮದಿಯಾಗಿರೋ ಮಕ್ಕಳು ಬಂದಿದ್ದಾರೆ ಅಂತ ಅನ್ಸುತ್ತಾ ನಿಂಗೆ? ಅಂದ್ರೆ ಮಗಂದು ಅನುರಾಧ ನಕ್ಷತ್ರ ಗುರುಗಳ, ಮಗಳದು ಮಗ ನಕ್ಷತ್ರ ರೀ. ಸರಿನಪ್ಪ, ಇಬ್ಬರು ಆರೋಗ್ಯವಾಗಿ ಚೆನ್ನಾಗಿದ್ದಾರೆ ಅನ್ಸುತ್ತಾ ಅಂತೇನು? ಸ್ವಲ್ಪ ಅನ್ಸಂಗಿಲ್ರಿ ಗುರುಗಳ. ನೀವೆಲ್ಲ ಹೇಳೋ ಕಾರ್ಯಕ್ರಮ ನಾನು ನೋಡ್ತಾ ಇದೀನ್ರಿ. ಅದ್ರ ನೇರವಾಗಿ ಕೂಡಂಗಿಲ್ಲ, ಸರಿಯಾಗಿ ಹೇಳಿದ್ದ ಕೇಳಂಗಿಲ್ಲ. ಈಗ ತಪ್ಪು ಯಾವುದು ಅಂತ ಗೊತ್ತಾಯ್ತಾ? ನಂದೇ ಗುರುಗಳ, ನಾನು ತಪ್ಪು ಒಪ್ಕೊಂಡ್ಬಿಟ್ಟು. ಒಂದ್ ನಿಮಿಷ ಇದು ಏನಕ್ಕೆ ಕೇಳ್ತೀನಿ ಅಂದರೆ, ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ? ಏನ್ರಿ ಗುರುಗಳ? ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ? ನಮ್ಮ ತಂದೆ ಲ್ಯಾಬ್ ಅಸಿಸ್ಟೆಂಟ್ ಇದ್ದರು ಗುರುಗಳ, ಧಾರವಾಡದಾಗ. ಇದಾರಾ?
ತೀರ್ಕೊಂಡಾರ್ರಿ ಗುರುಗಳ. ಓಕೆ, ನಿಮ್ಮಲ್ಲಿ ದೇವರು ಅಂತಕ್ಕಂಥದ್ದು ಹೊರಗಡೆ ಹೋಗಿ ಬಲಿ ಕೊಡ್ತಕ್ಕಂಥದ್ದು, ಈ ದೇವ್ರು ಮಾಡಬೇಕು ಆ ದೇವ್ರು ಮಾಡಬೇಕು ಅಂತಕ್ಕಂಥದ್ದು ಯಾವ್ದು ಮಾಡ್ತಾಯಿದ್ರು ನಿಮ್ಮಪ್ಪ? ಅವಾಗ ಇಲ್ಲಿ ಅಂದ್ರ ಗ್ರಾಮ ದೇವತೆ ಅಂದ್ರ ಕರಿಯಮ್ಮ ಕೊರಮ್ಮ ಇದ್ರರಿ ಅದಾರ್ರಿ. ಅವ್ರಿಗೆ ಮನೆಯಲ್ಲಿ ಕೋಳಿ ಸಾಕ್ತಿದ್ರಿ ಗುರುಗಳು ನಾವು. ಅವಾಗ ಹುಂಜ ಅಂತ ಬಲಿ ಕೊಡ್ತಿದ್ರಿ. ಓಕೆ, ಈಗ ನಿಲ್ಲಿಸ್ಬಿಟ್ರೆ ಕೊಡ್ತಾ ಇದ್ದೀರಾ? ಈಗ ಇಲ್ರಿ ಗುರುಗಳ, ಈಗ ಏನು ಮಾಡಂಗಿಲ್ರಿ ಅದನ್ನ. ಈಗ ನೀನು ಹೋಗಿ ಫಸ್ಟು ಏನು ಮಾಡ್ತಿದ್ರು ನಿಮ್ಮಪ್ಪ ಅದನ್ನೊಂದು ಸಲ ಹೋಗಿ ಆ ದೇವ್ರಿಗೊಂದು ಮಾಡಿಬಿಟ್ಟು ಏನು ಮಾಡ್ಬೇಕು ಅದು ಮಾಡಿ ಬಾ. ನಿನಗೆ ನೋಡಿ ಎಷ್ಟು ಬದಲಾವಣೆ ಆಗತ್ತೆ. ನಂಬರ್ 1. ನಂಬರ್ 2, ನೀನು ಊಟ ಮಾಡುವಾಗ ಮಾತಾಡೋದಾ, ಟಿ ವಿ ನೋಡೋದಾ, ಮೊಬೈಲ್ ನೋಡೋದಾ, ಬೇಜಾರು ಮಾಡ್ಕೊಳ್ಳೋದಾ? ಗುರುಗಳ ಟಿವಿ ಅನ್ಕರ್ ನಿಮ್ಮ ಕಾರ್ಯಕ್ರಮ ನೋಡಕತ್ತಿದ್ದಿಂದ ನೋಡಂಗಿಲ್ರಿ, ಮಾತಾಡ್ಲಾರ್ದ ತಿಂತೀನಿ. ಮಾತಾಡ್ದೆ ತಿಂತೀಯಾ? ಹಾಂ ತಿಂತೀನಿ. ಓಕೆ, ನೀನು ಅಗಿತಾ ಇರೋದು ಕರೆಕ್ಟಾಗಿ ಅನ್ಸುತ್ತಾ ನಿನಗೆ? ಕರೆಕ್ಟಾಗಿ ಅಗಿತಾ ಇದ್ದೀನಿ ಅಂತ? ಸ್ವಲ್ಪ ಜಾಸ್ತಿ ಆಗಂಗಿಲ್ರಿ. 5-6 ಸಲ ಆಗದ ನುಂಗಿಬಿಡ್ತೇನೆ. ಸಾಕು. ಅಲ್ಲೂ ಎಷ್ಟಿರೋದು ಬಾಯಲ್ಲಿ? 32 ರೀ ಗುರು. ಏನಕ್ಕೆ ದೇವ್ರ ಬುದ್ಧಿ ಇಲ್ಲದೆ ಕೊಟ್ಟನಾ? 32 ಅಲ್ಲಿ ಕೊಟ್ಟಿರೋ ಜನ ಇನ್ನೂ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಬುದ್ಧಿ ಇಲ್ಲ, ದೇವ್ರ ಪುರುಸತ್ತ ಕೊಟ್ಬಿಟ್ಟ ದೇವರು ಅಂತ ಎಷ್ಟು ಜನ ಅನ್ಕೋತಾರೆ. 32 ಹಲ್ಲು ಕೊಟ್ಟಿರೋದು 32 ಸಲ ಅಗದು ತಿನ್ನುವಂಥ ಯಾರು ತಿಳ್ಕೊಂಡಿದ್ರೆ ಅವ್ರು ಪುಣ್ಯವಂತರು. 32 ಸಲ ಆಗಿಬೇಕು. 32 ಹಲ್ಲು ಕೊಟ್ಟಿರೋದು 32 ಸಲ ಹಗದು ತಿನ್ನು ಅಂತ. ಇದು ಎಲ್ಲಿಗೆ ಹೋಗುತ್ತೆ ಗೊತ್ತೇನಮ್ಮ? 32 ಸಲ ಹಗದು ತಿಂದರೆ ಈಗ ಹುಡುಗಿ ಹೇಳಿದ್ದೇನು, ಕಾಲು ನೋವು, ಬೆನ್ನು ನೋವು, ಅಂದರೆ ಸೊಂಟದ ಭಾಗದಲ್ಲಿ ನೋವು. ಇದು ಎಷ್ಟು ಜನ ಹೆಂಗಸರಿಗಿದೆ ಅಂದರೆ ಎಲ್ಲರಿಗೂ ಇದೇ ಪನಿಷ್ಮೆಂಟ್. ನಂಬರ್ 1, 3 ದಿನದ ರಜವನ್ನ ಅನುಭವಿಸದೆ ತಿರುಗೋದು, ಕೆಲಸ ಮಾಡೋರು ಮಾಡೋದಕ್ಕೆ ಒಂದು ಆರೋಗ್ಯ ಎಲ್ಲ ಕೆಡ್ತಾ ಹೋಗುತ್ತೆ. ಪ್ರಥಮ ಋತುವಿನಿಂದ ಹಿಡಿದು ಕೊನೆ ನಿಲ್ಲೋವರೆಗೂ ಯಾರು ಇದನ್ನು ಸರಿಯಾಗಿ ಗಮನಿಸ್ತಾ ಇರ್ತಾರೆ, ದೇಹದಲ್ಲ ಯಾವ ಭಾಗದಲ್ಲೂ ನೋವಿಲ್ಲದ ದಿನ ಯಾವ ಕಾರಣಕ್ಕೂ ಇರಲಿಕ್ಕಿಲ್ಲ. ನಂಬರ್ 1. ನಂಬರ್ 2, ಊಟ ಮಾಡ್ತಕ್ಕಂಥ ವಿಧಾನ 32 ಸಲ ಅಗಿಲೇಬೇಕು. ಯಾಕೆ 32 ಅಗಿಬೇಕು ಅಂತ ಲೆಕ್ಕ ಹಾಕೋಕ್ಕಾಗತ್ತಾ? ಲೆಕ್ಕ ಹಾಕ್ಕೊಂಡಾಗ ಮನಸ್ಸು ಊಟದ ಮೇಲೆ ಇರುತ್ತೆ. ಬಾಯಿ ಊಟ ಹಾಕ್ಕೊಂಡು ಟೈಮ್ ಆಗೋಯ್ತು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಊಟ ಆಗಲ್ಲ. ಅದು ಕರಳಿಗೆ ಏನು ಬೇಕೋ ಹೊರಗೆ ಹೋಗೋಕ್ಕೆ ಅದು ಮಾತ್ರ ಆಗತ್ತೆ. ನಮಗೆ ರಕ್ತಕ್ಕೆ ಹೋಗಲ್ಲ. ನಮ್ಮ ರಕ್ತಕ್ಕೆ ಹೋಗ್ಬೇಕಾ ಬೇಡವಾ? ಹೋಗ್ಲೇಬೇಕು. ಅದಕ್ಕೆ ಈಗ ಹುಡುಗಿಗೆ ನೋವು. ಈಗ 2ನೇದು, ರಕ್ತ ಬಲಿ ಕೊಡುವಂಥ ತಂದೆ ತಾಯಿ ಸಂಪ್ರದಾಯ. ಇದಕ್ಕೆ ಉತ್ತರಾಭಾದ ನಕ್ಷತ್ರ. ದೇವರನ್ನ ಬಿಟ್ಟು ಅನ್ಯ ದೇವರನ್ನ ಮಾಡಿ ಅಂದರೆ ತಡೆ ಹೊಡೆಯೋದು, ಮಠ ಮಂತ್ರ ಅನ್ನೋದು, ಬಾಗಿಲು ಕಟ್ಕೊಳ್ಳೋದು, ಕುತ್ತಿಗೆ ಕಟ್ಕೊಳ್ಳೋದು, ಬ್ಯಾಗೊಳಗೆ ನಿಂಬೆಹಣ್ಣು ಇಟ್ಕೊಳ್ಳೋದು, ಓದ್ ಕಡೆಯಲ್ಲೆಲ್ಲ ಪೂಜೆ ಮಾಡಿಸ್ತಾ ಇರೋದು, ಸಿಕ್ಕ ದೇವರುಗಳೆಲ್ಲ ಹೋಗ್ತಾನೆ ಇರೋದು. ಕ್ಷುದ್ರ ದೇವತೆಯ ಪೂಜೆಯಿಂದ ಹುಟ್ಟುವ ಮಕ್ಕಳಿಗೆ ಅನಾರೋಗ್ಯದಲ್ಲಿ ದೇಹದಲ್ಲಿ ಯಾವ ಭಾಗ, ನಾನು ಆವಾಗಲೇ ಹೇಳಿದ್ದೀನಿ, ನರನಾಡಿಗಳಿಗೆ ಸಮಸ್ಯೆ. ಈಗ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಈ ಕಾರ್ಯದಲ್ಲಿ ಬಂದಿರತಕ್ಕಂಥ ಕರೆಯಲ್ಲಿ ಸತ್ಯ ಅರ್ಥ ಮಾಡ್ಕೋಬೇಕು. ಈಗ ಅದಕ್ಕೆ ಕೇಳಿದೆ ನಾನು, ಯಾವ ಭಾಗದಲ್ಲಿ ನೋವಿದೆ ಅಂತ. ಈಗ ಅದಕ್ಕೆ ತಕ್ಕಂತೆ ಉತ್ತರನೂ ಹೇಳ್ತಾ ಹುಡುಗಿ, ಹೌದಾ? ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ದೇವರನ್ನ ಮಾಡೋದ್ರಲ್ಲೂ ಎಷ್ಟು ತಪ್ಪು ಮಾಡ್ಕೋತೀವಿ. ಈಗ ಅವ್ರು ತಪ್ಪು ಮಾಡಿ ಇವರು ಒಂದು ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಗುರುಗಳೇ. ಆದ್ರೆ ಈಗ ಇವ್ರಿಗೆ ನೀವೇ ಹೇಳಿದ್ರಿ ಹೋಗಿ ಅಲ್ಲಿ ಹರಕೆ ತೀರಿಸ್ಬಾ ಅಂತ ಅಂದ್ಬಿಟ್ಟು ಮುಂದುವರಿಸ್ಬೇಕು. ಅದು ನಿಲ್ಸಂಗಿಲ್ಲ, ಮುಂದುವರಿಸ್ಬೇಕು, ನಿಲ್ಸಂಗಿಲ್ಲ. ಅಂದ್ರೆ ತಪ್ಪು ಕಂಟಿನ್ಯೂಟಿ ಆದ. 1 ನಿಮಿಷ ಮಗುಗೆ ಚಾಕ್ಲೇಟ್ ಕೊಡಿಸಿದ್ದು ಯಾರು? ನಾವೇ. ಕೊಡಿಸಿ ಅಷ್ಟೇ. ನಿಲ್ಲಿಸ್ಬಿಟ್ರೆ ಬಿದ್ದು ಒದ್ದಾಡುತ್ತೆ ರೋಡಲ್ಲಿ. ಅಂದ್ರೆ ಅಭ್ಯಾಸ ಏನಿರುತ್ತೆ ಅದು ಹಾಗೆ ಕಂಟಿನ್ಯೂ ಅಷ್ಟೇ. ಮಾಡಬೇಕು ಅಂತ. ಅದಕ್ಕೆ ಹೆಂಗ್ ನಿಲ್ಲಿಸ್ಬೇಕು ಅದು ಮುಂದಕ್ಕೆ ಅಷ್ಟು ಮಾಡುತ್ತಾಯಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ ಗುರುಗಳೇ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಓಕೆ, ಕರೆ ಕಟ್ಟಾಗಿದೆ ಗುರುಗಳೇ. ಇನ್ನು ಅಭ್ಯಾಸ ಹಾಗೆ ಮುಂದುವರಿಸ್ಕೊಂಡು ಹೋದ್ರೆ ಗುರುಗಳೇ ಅದು ಮತ್ತೆ ಅವ್ರ ಮಕ್ಳಿಗೂ ಇಂಪ್ಯಾಕ್ಟ್ ಆಗುತ್ತಲ್ಲ. ಒಂದು ವಿಚಾರ, ಮಕ್ಕಳ ಕತೆ ಹೋಯ್ತು, ಅದು ಬಂದು ಆಗೋಯ್ತು. ಇನ್ನು ಬರೋದು ಇನ್ಫ್ಯಾಕ್ಟ್ ಏನು ಆಗೋಗಿದೆಯಲ್ಲ. ಈಗ ಆಲ್ರೆಡಿ ಹುಟ್ಟಿರೋ ಮಕ್ಕಳೇನು, ಒಂದು ಮಕೈ ನಕ್ಷತ್ರದಲ್ಲಿ ಹುಟ್ಟಿದೆ, ಇನ್ನೊಂದು ಅನುರಾಧ ಅಲ್ವಾ? ಒಂದಕ್ಕೆ ತಲೆ, ಒಂದಕ್ಕೆ ಹೊಟ್ಟೆ, 2 ಡ್ಯಾಮೇಜ್ ಮಕ್ಕಳು ತಗೊಂಡಾಯ್ತು. ಆಮೇಲೆ ಇದೊಂದು ವಿಷಯ ನೀನು ಹೇಳ್ದಕ್ಕೆ ಕೇಳ್ತೀನಿ. ಪ್ರತಿ ತಂದೆ ತಾಯಿಗಳು ಮಗು ಬೇಕು, ಒಳ್ಳೆ ಮಗು ಬೇಕು ಅಂತ ಎಲ್ಲ ಬಯಸೋದು. ಒಳ್ಳೆ ಮಗುನ ಪಡ್ಕೊಳ್ಳೋದು ಹೆಂಗೆ ಅಂತ ಗೊತ್ತಾಗಬೇಕಾದ್ರೆ ತಿಂಗಳು ರಜಾ ಆಗೋದನ್ನು ತಿಳಿಬೇಕು. ಮೇಯ್ನ್ ಆಗಿರ್ತಕ್ಕಂಥ ಪ್ರಥಮ ಭಾಗ. ಒಳ್ಳೆಯ ಸಂತಾನ ಬೇಕು ಅಂದರೆ ಪ್ರತಿ ತಿಂಗಳು 27 ದಿನಕ್ಕೆ ಕರೆಕ್ಟಾಗಿ ಆಗಬೇಕು. ನಂಬರ್ 1. ಆದಂಥ 3 ದಿನವನ್ನು ಚೆನ್ನಾಗಿ ಬಳಸಬೇಕು. ಆಮೇಲೆ 2ನೇ ವಿಷಯ ಏನು ಗೊತ್ತಾ,
ಆ 3 ದಿನ 4ನೇ ದಿನ ಸ್ನಾನ ಆದಾಗ ಮೊದಲು ಸ್ನಾನ ಆದ ತಕ್ಷಣ ಯಾರ ಮುಖವನ್ನು ನೋಡಬೇಕು? ನೋಟ್ ದ ಪಾಯಿಂಟ್. ಯಾರ ಮುಖವನ್ನ ನೋಡಬೇಕು? ಸ್ನಾನ ಆದ ಹೆಂಗಸು 3 ದಿನದ ನಂತರ 4 ದಿನದ ನಂತರ ಸ್ನಾನ ಮಾಡಿದ ಹೆಂಗಸು ಯಾರ ಮುಖವನ್ನು ನೋಡಬೇಕು? ಆ ಮುಖವನ್ನು ನೋಡಿದ ನಂತರ ಯಾವ ರೀತಿ ಮಗುವನ್ನು ಪಡ್ಕೋಬೇಕು? ಯಾರ ಮುಖವನ್ನ ನೋಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ ಸುನಂದ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗನ ಬಗ್ಗೆ ತಿಳ್ಕೊಬೇಕಾಗಿತ್ತು ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ. ರೋಹಿಣಿ ನಕ್ಷತ್ರ, ವೃಷಭ ರಾಶಿ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಸರ್. ನಾರಾಯಣ, ಏನು ಓದಿದ್ಯಮ್ಮ? ನಾ SLC ಸರ್. ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮದುವೆ 35ನೇ ವರ್ಷ ಗುರುಗಳೇ. ಇದು ಓಕೆ. ನಮ್ಮ ಮಗನ ಬಗ್ಗೆ ತಿಳ್ಕೊಬೇಕಾಗಿತ್ತು ಗುರುಗಳೇ. ಎಷ್ಟು ಜನ ಮಕ್ಕಳು? ಇಬ್ರು, ಒಂದು ಹೆಣ್ಣು ಒಂದು ಗಂಡು ಗುರುಗಳೇ. ರೋಹಿಣಿ ನಕ್ಷತ್ರ ಯಾರು? ಹುಡುಗನಾ? ಮಗ. ಎಷ್ಟು ವಯಸ್ಸು ಅವನಿಗೆ? 34 ಆಯ್ತು ಗುರುಗಳೇ. 18ಕ್ಕೆ ಮದುವೆ? ಮದ್ವೆ ಆಗಿಲ್ಲ ಗುರುಗಳೇ. ಅದಕ್ಕೆ ಫೋನ್ ಮಾಡಿದೆ ಗುರುಗಳೇ. ತುಂಬಾ ದಿವಸದಿಂದ ಕಾಯ್ತಾ ಇದ್ದೇವೆ ಗುರುಗಳೇ. ಇವತ್ತು ನಾವು ಅದೃಷ್ಟಕ್ಕೆ ಸಿಕ್ಕಿದೆ ಗುರುಗಳೇ. ಖುಷಿ ಆಗ್ತಿದೆ, ಮಾತಾಡಕ್ ಗೊತ್ತಾಗ್ತಾ ಇಲ್ಲ. ಅಂದರೆ ಫೋನಲ್ಲೇ ತಿಳ್ಕೊಂಡು ಮಗನ ಮದುವೆ ಮಾಡಬೇಕು ಅಂತ ತೀರ್ಮಾನ? ಇಲ್ಲ ಗುರುಗಳೇ, ಬರ್ಬೇಕು ಅಂತ ಅನ್ಕೊಂಡಿದ್ದೀವಿ ಗುರುಗಳೇ. ಏನಮ್ಮ 35 ವರ್ಷದ ಮಗನ ಮಾಡಕೊಂಡು ಬರಬೇಕು ಅಂದರೆ ಏನಮ್ಮ ಬರೋದು? ಎಲ್ಲಿ ಬರೋಕ್ಕಾಗತ್ತೆ? ನೀವು ಬರೋಕ್ಕಾಗಲ್ಲ. ಇನ್ನೂ 6 ತಿಂಗಳಾದರೂ ಬರೋಕ್ಕಾಗಲ್ಲ, ವರ್ಷ ಆದರೂ ಬರೋಕ್ಕಾಗಲ್ಲ. ಯಾಕೆ? ರೋಹಿಣಿ ನಕ್ಷತ್ರ ಜೀವನದಲ್ಲಿ ಪ್ರಪಂಚದಲ್ಲಿ ಯಾರ್ಯಾರು ಯೋಚನೆ ಮಾಡೋಕ್ಕಾಗಲ್ವೋ ಅಷ್ಟು ಯೋಚನೆ ಮಾಡುವಂಥ ಕುಟುಂಬ ಇವರೇ. ಯಾಕೆ? ರೋಹಿಣಿ ನಕ್ಷತ್ರ ಊಟ ಮಾಡುವಾಗ ಯೋಚನೆ, ಮಲಕ್ಕಳುವಾಗ ಯೋಚನೆ, ಏನು ನೋಡಬೇಕಾದ್ರೂ ಯೋಚನೆ, ಸುಮ್ಮನೆ ಏನು ಕುಟ್ಟಿದ್ದೀನಿ ಅಂತ ಸುಮ್ಮನೆ ಇರಬೇಕಷ್ಟೇ ಹೊರ್ತು. ಅಂದರೆ 35 ವರ್ಷದ ಮಗನನ್ನು ಸಾಕಿ ಬೆಳೆಸಿ ಆ ನಕ್ಷತ್ರದಲ್ಲಿ ಆ ಮಗನ ಭವಿಷ್ಯವನ್ನು ನಾವು ಕೊಡೋಕ್ಕಾಗಿಲ್ಲ ಅಂತ ಯೋಚನೆ ಮಾಡದೇ ಇರತಕ್ಕಂಥ ತಂದೆ ತಾಯಿಗಳಿಗೆ ಯಾವ ಜವಾಬ್ದಾರಿ ಕೊಡ್ತೀಯಮ್ಮ? ಈಗ 35 ಆದಮೇಲೆ ಬರಬೇಕು ಅಂತ ಈಗ ಮನಸ್ಸಂತೆ. ಗುರುಗಳ ಯೋಚನೆ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಬರುವಂಥದ್ದೇ. ಅದು ಈ ನಕ್ಷತ್ರದಲ್ಲಿ ಹುಟ್ಟಿರೋದ್ರಿಂದನೇ ಯೋಚನೆ ಬರುತ್ತೆ. ಅಲ್ಲ, ಒಂದು ವಿಷಯ, ಮಗು ಮಾತಾಡುತ್ತಲ್ಲ, ಆ ಸಮಯದಲ್ಲೇ ತಿಳ್ಕೊಂಡ್ಬಿಡ್ಬೇಕು ಈ ಮಗು ಏನೆಲ್ಲ ಹಿಂಸೆಯಲ್ಲಿ ಹುಟ್ಟಿದೆ. ಮಾತಾಡೋದ್ರಲ್ಲಿ ಮಗು ಮಾತಾಡಕ್ಕೆ ಶುರು ಮಾಡಿದ ತಕ್ಷಣ ತಂದೆ ತಾಯಿ ತಿಳಿಯಬೇಕು ಈ ಮಗು ಯಾವ ಮಟ್ಟದಲ್ಲಿ ಆಗತ್ತೆ, ಮುಂದಕ್ಕೆ ಏನು ಅನುಭವಿಸುತ್ತೆ, ಇದರಿಂದ ನಾವೇನು ಅನುಭವಿಸ್ತೀವಿ. ಅದನ್ನು ಗುರುತಿಸ್ತೇ ಇದ್ದ ಮೇಲೆ ತಂದೆ ತಾಯಿಯನ್ನು ಪಾತ್ರ ಏನಕ್ಕೆ ಮಾಡ್ತೀರಾ ಅಂತ ಗುರುತಿಸೋದಾದ್ರೂ ಹೇಗೆ ಗುರುಗಳೇ? ಹೇಳೋಣ, ಸಂದರ್ಭ ಬಂದಾಗ ಹೇಳೋಣ. ತಾಯಿ ಒಂದಂತೂ ತಿಳ್ಕೊ, ಶಿವನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿಗೆ ಇಟ್ಕೊಳ್ಳೋದಕ್ಕೆ ನೀನು ಪ್ರಯತ್ನ ಮಾಡು. ಜೊತೆಗೆ ನಿಮ್ಮ ಮಗ ಇದೆಲ್ಲ ನಂಬ್ತಾನೇನಮ್ಮ? ನಂಬ್ತಾನೆ ಗುರುಗಳೇ, ಅವ್ನು ತುಂಬಾನೇ ನಂಬ್ತಾನೆ ಗುರುಗಳೇ. ಯಾವುದನ್ನು ನಂಬೋದು? ಶಾಸ್ತ್ರ ಕೇಳೋದನ್ನ, ದೇವ್ರನ್ನ? ಅಮ್ಮ ಏನೋ ಇನ್ನೊಂದ್ಸಲ ಹೇಳಮ್ಮ. ನಿಮ್ ಪ್ರೋಗ್ರಾಮ್ ದಿನ ನೋಡ್ತಾನೆ ಗುರುಗಳೇ, ತುಂಬಾ ಅಳವಡಿಸ್ಕೊಂಡಿದ್ದಾನೆ ಅವನು. ಆದ್ರೂ ಅವನು ಎಂಗೇಜ್ಮೆಂಟ್ ಆಯ್ತು ಗುರುಗಳೇ. ಎಂಗೇಜ್ಮೆಂಟ್ ಆಗಿ ಮದ್ವೆ ಕಿತ್ತೋಯ್ತು. ಭಾರಿ ಅಮ್ಮ, ಒಂದ್ ನಿಮಿಷ, ಅದು ಕಿತ್ತೋಗಿದ್ದು ಭಾರಿ ಒಳ್ಳೇದು ಅಲ್ಲ ಗುರುಗಳೇ, ಎಲ್ಲ ಬೇಜಾರಾದ್ರೆ ಒಳ್ಳೇದು ಅಂತಿರಲ್ಲ ಗುರುಗಳೇ ನೀವು. ಅಮ್ಮ ನಿನ್ಗಿಲ್ಲ ಅದು ಅಂತ. ಏನು ಮದುವೆ ಜೀವನ ಇಲ್ಲವೋ ಮೂರ್ಖ? ಮದುವೆ ಜೀವನ ಇಲ್ಲ. ರೋಹಿಣಿ ನಕ್ಷತ್ರ ಈಗ 27 ನಕ್ಷತ್ರನೂ ಒಂದ್ ಕಡೆ ಗುಡ್ಡೆ ಹಾಕಿಟ್ಬಿಡೋಣ. ಯಾವ ನಕ್ಷತ್ರಕ್ಕೆ ಮದುವೆ ಇದೆ ಅಂತ ಯಾರೋ ತೋರಿಸಿ ನೋಡೋಣ. ಅಮ್ಮ ಯಾವುದಕ್ಕೂ ಮದುವೆ ಇಲ್ಲ. ಏನದು ಅಂದರೆ ನಕ್ಷತ್ರ ಸತ್ಯ ತಿಳಿದೆ. ನೀವು ನಕ್ಷತ್ರ ಒಳ್ಳೇದು ಕೆಟ್ಟದ ಡಿಸೈಡ್ ಮಾಡಕ್ಕೆ ನೀವ್ಯಾರು? ಮತ್ತೆ ಅದನ್ನ ಮಹಾನ್ ನಕ್ಷತ್ರ. ಒಂದು ನಿಮಿಷ, ಆ ಮಹಾನ್ ನಕ್ಷತ್ರ ಅನ್ನೋರು ಕಂಬ ಕಟ್ಟಾಕ್ಬೇಕಷ್ಟೇ ಅವ್ರನ್ನ. ನಕ್ಷತ್ರಕ್ಕೆ ಯಾರು ಒಳ್ಳೇದು ಕೆಟ್ಟದ್ದು ಅಂತ ಹೇಳೋರನ್ನ ಕಂಬಕ್ಕೆ ಕಟ್ಟಬೇಕು ಅವ್ರಿಗೆ. ಇನ್ನು ಬೇರೆ ಏನು ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಿಲ್ಲದೆ ತಪ್ಪು ಹೇಳಿದ್ರೆ? ಒಳ್ಳೆ ನಕ್ಷತ್ರ ಕೆಟ್ಟ ನಕ್ಷತ್ರ ಪ್ರಪಂಚದ ಇತಿಹಾಸದಲ್ಲಿ ಯಾರು ಇದ್ರೆ ದಯವಿಟ್ಟು ತೋರಿಸ್ಲಿ. ಹಾಗಿದ್ಮೇಲೆ ಅವ್ರು ಮದುವೆ ಆಗೋದೇ ಬೇಡ, ಹಾಗೆ ಇರೋದು ಅಂತ. ಅಲ್ಲಮ್ಮ, ಇದನ್ನ ಅಜ್ಞಾನತ್ವ ಅಂತಾರೆ. ನೀನು ಹೇಳ್ದಂಗೆಲ್ಲ ಮಾಡ್ಬೇಕಾ? ನಾನು ಹಂಗೆ ಬದುಕ್ತೀನಿ ಅನ್ನೋರಿಗೆ ಏನು ಮಾಡಬೇಕು? ಇದನ್ನ ಅಜ್ಞಾನ ಅಂತಾರೆ ಅಲ್ವಾ? ಅದಕ್ಕೊಂದು ರೀತಿ ಇದೆ. ಮೊಬೈಲ್ ತಂದ್ರೆ ನೀನು ಸಡನ್ ಆಗಿ ಅಲ್ಲಿ ಕೇಳಿಸ್ಕೊಳ್ದೇನೆ ನೀನೇ ಅಪ್ಲೋಡ್ ಮಾಡ್ತೀಯಾ? ಇಲ್ಲ ಗುರುಗಳೇ. ಗಾಡಿಯನ್ನು ಅಲ್ಲಿ ಡ್ರೈವಿಂಗ್ ನೋಡ್ಕೊಳ್ದೆ ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ನನಗೆ ಗೊತ್ತು ಡ್ರೈವಿಂಗ್ ಬರುತ್ತೆ ಅಂದ್ಬಿಟ್ರೆ ಹೆಂಗದು? ಹಾಗೆ ಒಂದು ಮಗು ಹುಟ್ಟಿದ್ರೆ, ಒಂದು ಮದುವೆ ಮಾಡಿಕೊಂಡ್ರೆ ಗಂಡನ ಬಗ್ಗೆ ಹೆಂಡತಿಗೆ ಪರಿಚಯ ಇರಬೇಕು, ಹೆಂಡತಿ ಬಗ್ಗೆ ಗಂಡನ ಪರಿಚಯ ಇರಬೇಕು. ಪರಿಚಯ ಇಲ್ಲದೆ ಮದುವೆ ಆಯ್ತಾ ಅಂತ ನಿಮ್ಮಂಥವ್ರು ಕೇಳ್ತೀರಿ. ಏನು ಪರಿಚಯ? ಮದುವೆ ಮಾಡ್ಕೊಳ್ಳೋಕೆ ಪರಿಚಯ ಅಷ್ಟೇ. ದೇಹದ ಪರಿಚಯ ಆಗಿದೆಯಾ? ಮನಸ್ಸಿನ ಪರಿಚಯ ಆಗಿದೆಯಾ? 60 ವರ್ಷ ಸಂಸಾರ ಮಾಡಿದ್ರು ಕೇಳ್ತೀನಿ, ಅಯ್ಯೋ ನಮಗೆ ಅಲ್ಲ ಸ್ವಾಮಿ ಆಗದೆ, ಹೆಂಗೋ ಕಳೆದ್ಬಿಟ್ಟು ಅಂತಾರೆ. ಆದರೆ ಪರಿಚಯನೇ ಇಲ್ಲದೆ ಹೆಂಗೆ ಬದುಕ್ತೀರಾ ನೀವು? ಅಮ್ಮ ಕೇಳಿಸ್ಕೊಂಡೆ ತಾಯಿ? ಮೊದಲು ನೀನು ರೋಹಿಣಿ ನಕ್ಷತ್ರಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ತಕ್ಕಂಥದ್ದು, ಶಿವನ ದೇವಸ್ಥಾನಕ್ಕೆ ಹೋಗಿ ಅವ್ನು ಕರ್ಕೊಂಡು ಪ್ರಾರ್ಥನೆ ಮಾಡು. ಒಂದು 5 ದಿನ ರೆಗ್ಯುಲರ್ ದೇವಸ್ಥಾನಕ್ಕೆ ಹೋಗು. ಅವಕಾಶ ಆದರೆ ಬರೋದಕ್ಕೆ ತಿಳ್ಕೊ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಗಳೇ, ಮತ್ತೊಂದು ಕರೆ ಇದ್ದಾರೆ. ಹಲೋ, ಸವಿತಾ ಅವರೇ, ನಾನು ಮಾತಾಡೋದು ಕೇಳಿಸ್ತಿದ್ಯಾ?
ಹಾ ಮೇಡಮ್ ಕೇಳ್ತಾ ಇದೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಸವಿತಾ ಅವರೇ? ನಮ್ಮ ಮೈದನ್ ಬಗ್ಗೆ ತಿಳ್ಕೊಂಡ್ರೆ ಅವ್ರದ್ದು ನಕ್ಷತ್ರ ತಿಳಿಸಿ. ಅನುರಾಧ ನಕ್ಷತ್ರ 4ನೇ ಮೇಡಮ್. ಕೇಳಿಸ್ಲಿಲ್ಲ. ರುಚಿಕ ರಾಶಿ. ಅನುರಾಧ ನಕ್ಷತ್ರನ ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ ಹಾ ನಮಸ್ಕಾರ. ಅಮ್ಮ ಕೇಳಿಸ್ತಿದ್ಯಾ? ಹಾ ಕೇಳಿ. ಓಕೆ, ಏನು ನಿಮ್ಮ ಮೈದನ ಯಾರು? ಹಾ ಮೈದ್ನ ಸರ್. ಏನಾಗಬೇಕಿತ್ತು? ಅವ್ರ ಮದ್ವಿ ಟ್ರೈ ಮಾಡ್ತಾ ಇದ್ದೀನಿ. ಮದುವೆಗೆ ಟ್ರೈ ಮಾಡೋದು ಅಂದರೆ ಹೆಂಗಮ್ಮ? ಹುಡ್ಕೋದಾ? ಹಾ ಸರ್, ಹುಡುಗಿ ಹುಡುಕ್ತಾ ಇದ್ದೀವಿ ಸರ್, ಸೆಟ್ ಆಗ್ತಾ ಇಲ್ಲ. ಇಲ್ಲಿವರೆಗೂ ಒಂದು ಸಿಕ್ಕಿಲ್ಲ ಹುಡುಕೋದಕ್ಕೆ? ಅದೇ ಅವ್ರು ನೋಡಕ್ ಹೋದ್ರು ಇವ್ರಿಗೆ ಅಂತ ಸಿಗ್ತಾ ಇಲ್ಲ. ಅಮ್ಮ ಇವರಿಗೆ ಸೆಟ್ ಆಗಿದ್ವು, ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಸರ್, ಅವ್ರಿಗೆ ಇಷ್ಟ ಆಗಿದ್ದು ಇದಾಗ್ತಾ ಇಲ್ಲ. ಸೆಟ್ ಆಗೋದು ಅಂದರೆ ಹೆಂಗೆ? ಹಾಂ, ಸೆಟ್ ಆಗೋದು ಅಂದರೆ ಹೆಂಗಮ್ಮ? ಕಲರ್ ಮ್ಯಾಚ್ ಮನಸ್ಸು ಸರ್, ನಾವು ಇದು ಮಾಡಿ ಮನಸ್ಸಿಗೆ ಇಳಿಸ್ತಿಲ್ವಂತೆ ಗುರುಗಳೇ ಅವರಿಗೆ. ಅವ್ರಿಗೆ ಇಷ್ಟ ಇವ್ರಿಗೆ ಇಷ್ಟ ಆಗಲ್ಲ, ಇವ್ರಿಗೆ ಇಷ್ಟ ಅವ್ರಿಗೆ ಇಷ್ಟ ಆಗ್ತಿಲ್ವಂತೆ. ಓಕೆ, ನಿಮ್ಮ ಮಾವ? ಓಕೆ, ನಿಮ್ಮ ಮಾವನವ್ರು ಇದ್ದಾರಾ? ಇಲ್ಲ ಸರ್. ಎಷ್ಟು ವರ್ಷ ಆಯಿತು? ಹುಡುಗಾಟ ಎಷ್ಟು ವರ್ಷ ಆಯ್ತು ಹೇಳಮ್ಮ? ಏನ್ ಸರ್? ನಿಮ್ಮ ಮಾವ ತೀರ್ಕೊಂಡು ಎಷ್ಟು ವರ್ಷ ಆಯಿತು? 22 ವರ್ಷ ಆಯ್ತು. ಅವರಿಗೆ ಮೊದಲು ಊಟ ಹಾಕಿ, ಊಟ ಇಲ್ಲದೆ ಬರೀ ಖಾಲಿ ತಾಟೆ ಕೊಟ್ಬಿಟ್ಟು ರೋಡಲ್ಲಿ ನಿಲ್ಲಿಸ್ಬಿಟ್ಟಿದ್ದೀರಲ್ಲ. ವರ್ಷ ಹಾಕ್ತೀವಿ ಸರ್. ಏನಿಲ್ಲ ಅಮ್ಮ, ನೀನು ಮಾಡ್ತಾ ಇರೋದು ಎಡೆ ಹಾಕ್ತಾ ಇರೋದು. ಹಾ ಸರ್. ಹಾಂ, ಎಡೆ ಹಾಕ್ಕೊಂಡ್ರೆ ಅಷ್ಟೇ ಜೀವನ ಎಲ್ಲ, ಎಲ್ಲರೂ ಎಡೆ ಹಾಕಬೇಕು. ಮೊದಲು ಯಾಕೆ ಮನೆಗಳಲ್ಲಿ ಸರಿಯಾದ ಸಮಯಕ್ಕೆ ಮದುವೆ ಆಗಲ್ಲ, ಸರಿಯಾದ ಮಗು ಯಾಕೆ ಹುಟ್ಟಲ್ಲ ಅಂದರೆ ಹಿರಿಯರ ಆಶೀರ್ವಾದ ಇಲ್ಲ ಆ ಮನೆಗಳಲ್ಲಿ. ಇದು ನಡೆಯುತ್ತೆ, ತಿಳ್ಕೊ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಜಯಣ್ಣ ಅಂತ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಗುರುಜಿ, ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ ಸರ್. ರೇವತಿ ನಕ್ಷತ್ರ. ರೇವತಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಯಾವ ಊರಿಂದ? ಕೊಳ್ಳೇಗಾಲದಿಂದ ಗುರುಜಿ. ಓಕೆ, ಏನಾಗಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ನಿಮ್ಮ ಬಗ್ಗೆ ಅಂದರೆ ಏನು? ನಂದು ಜಯಣ್ಣ, ಮಕರ ರಾಶಿ. ಆಯಿತು. ಅಲ್ಲ, ಮಕರ ರಾಶಿ ಅಂತೀಯ, ರೇವಣ್ಣ ಅಂತೀಯ, ಹೆಂಗಣ್ಣ ಇದು? ಇಲ್ಲ ಸರ್, ರೇವತಿ ನಕ್ಷತ್ರ. ಸರಿಪ್ಪ, ಜಯಣ್ಣ ಹೆಂಗಾದೆ ನೀನು? ಜಯಣ್ಣ ಮೇಡಮ್. ಪುನಃ ನೋಡು, ನಿನ್ನ ಹೆಸರು ನಕ್ಷತ್ರಕ್ಕೆ ಹೊಂದಾಣಿಕೆ ಅಲ್ಲ. ಸರಿಯಾಗಿ ಮೊದಲ ತಿಳ್ಕೊ. ನಾನು ರೇವಣ್ಣನ, ರೇವತಿ ಜಯಣ್ಣ. ಅವರು ಜಯಣ್ಣ ಗುರುಗಳೇ, ರೇವತಿ ನಕ್ಷತ್ರ ಅವ್ರದ್ದು. ಸರಿಪ್ಪ, ಜಯಣ್ಣನಿಗೆ ರಾಶಿ ಯಾವ್ದು ಬರುತ್ತೆ? ಇವು ಹೇಳ್ತಿರೋದು ಯಾವುದು? ರೇವತಿ ನಕ್ಷತ್ರ. ಅದಕ್ಕೂ ಅದಕ್ಕೆ ಸಂಬಂಧ ಇಲ್ಲ. ಅದನ್ನೆಲ್ಲ ನೋಡಿರ್ತಿರ್ಲಿಲ್ವಲ್ಲ ಗುರು? ಅಲ್ಲಲ್ಲ, ಒಂದು ನಿಮಿಷ. ಎಷ್ಟು ವಯಸ್ಸು ನಿಂಗೆ? ನನಗೆ ಒಂದು 58 ಗುರುಜಿ. ಎಲ್ಲ ಅರ್ಧ ಮುಗಿಸ್ಬಿಟ್ಟಿದ್ಯಲ್ಲ ಅಣ್ಣ. ಈಗ ಏನಾಗಬೇಕಿತ್ತು? ನಾವು ಯಾವ ಮಾಡೋ ವ್ಯವಹಾರಗಳು ಕೈ ಎತ್ತಾ ಇಲ್ಲ. ಓಕೆ, ಏನು ಜಮೀನು ಮಾಡೋದಾ? ನೀವು ವ್ಯವಸಾಯ ಮಾಡೋದಾ? ಇಲ್ಲ ಗುರುಜಿ, ನಮ್ದು ಅಡುಗೆ ಡಿಪಾರ್ಟ್ಮೆಂಟು. ಓಕೆ, ಎಷ್ಟು ವರ್ಷದಿಂದ ಮಾಡ್ತಿದ್ಯಣ್ಣ? ನಾನು ಸುಮಾರು ಒಂದು 45 ವರ್ಷದಿಂದ ಮಾಡ್ತಾ ಇದ್ದೀನಿ ಗುರುಜಿ. ಎಲ್ಲ ಅಡುಗೆನೂ ತಿಥಿಗೂ ಕೂಡ, ಮದುವೆಗೂ ಕೂಡ, ಎಲ್ಲದಕ್ಕೂ ಮಾಡ್ತೀರಾ? ಹೌದು ಗುರುಜಿ, ಎಲ್ಲದಕ್ಕೂ ಹೋಗ್ತೀನಿ. ಓಕೆ, ಅಂದರೆ ರಾತ್ರಿ ನಿದ್ದೆ ಜಾಸ್ತಿ ಕಟ್ತೀರಲ್ಲ? ಹೌದು ಗುರುಜಿ. ಓಕೆ, ದೇವರು ಮತ್ತು ಸ್ನಾನ ಟೈಮ್ ಸರಿಗೆ ಮಾಡೋಕ್ಕಾಗ್ತದ? ಸ್ನಾನ ಟೈಮ್ ಸರಿಗೆ ಮಾಡೋಕ್ಕೆ, ದೇವಸ್ಥಾನಕ್ಕೆ ದೇವ್ರಿಗೆ ಹೋಗಿ ಟೈಮ್ ಸಿಗುತ್ತೇನಪ್ಪ? ಹೋಗ್ತೀನಿ ಗುರುಜಿ. ಬೆಳಗಿನ ಜಾವ 3 ಗಂಟೆಗೆ ಸ್ನಾನ ಮಾಡ್ತೀನಿ. 6 ಗಂಟೆಗೆಲ್ಲ 3 ಗಂಟೆಗೆ ಸ್ನಾನ ಮಾಡ್ಬಿಟ್ಟು ಯಾವ ದೇವಸ್ಥಾನಕ್ಕೆ ಹೋಗ್ತೀಯಾ? ಗಣಪತಿ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ. 3 ಗಂಟೆಗೆ ದೇವಸ್ಥಾನ ಹೆಂಗೆ ತೆಗೆದಿರ್ತದೆ ಗುರುಜಿ? ಅಲ್ಲಿ ತೆಗೆದಿರ್ತಾರೆ ಗುರುಜಿ. ಅಲ್ಲಿ ನಾನು 6 ಗಂಟೆಗೆ ಹೋಗ್ತೀನಿ, ಅಲ್ಲ ತೆಗೆದಿರ್ತಾರೆ ಗುರುಜಿ. ಮನೇಲಿ ಏನು ಮಾಡಲ್ಲ, ದೇವಸ್ಥಾನಕ್ಕೆ ಹೋಗ್ತೀಯಾ? ಮನೇಲಿ ಪೂಜೆ ಮುಗಿಸ್ಕೊಂಡು ಹೊಂಟೋಗ್ತೀನಿ ಗುರುಜಿ. ಕೂತ್ಕೊಂಡು ಪೂಜೆ ಮಾಡಿಬಿಟ್ಟು. ಏನು ಪೂಜೆ ಮಾಡೋದು ಅಂದರೆ ಏನು ಮನೇಲಿ? ಹೇಗೆ? ಮನೆ ಮಾಮೂಲಿ ಇದ್ದರೆ ನಮ್ಮದು ಲಿಂಗ ಇದೆ ಅಲ್ಲ, ಲಿಂಗಗೆ ಶಿವ ಪೂಜೆ ಮಾಡ್ತೀವಿ. ಮಾಡಿಬಿಟ್ಟು ಗಂಧದ ಕಡ್ಡಿ ಮಾಡಿಬಿಟ್ಟು ಗಣೇಶ ದೇವಸ್ಥಾನಕ್ಕೆ ಮತ್ತು ಆಂಜನೇಯ ದೇವಸ್ಥಾನಕ್ಕೆ. ಸರಿ, ನೈವೇದ್ಯ ಏನು ಮಾಡಿದೆ ದೇವ್ರಿಗೆ? ಬಾಳೆಹಣ್ಣ, ತೆಂಗಿನಕಾಯ, ಏನು ನೈವೇದ್ಯ? ಬಾಳೆಹಣ್ಣು ಗುರುಜಿ. ಅಂದರೆ ನಮ್ಮ ಜನ ಎಷ್ಟು ಮಟ್ಟಕ್ಕೆ ಮಾಡ್ಕೊಳ್ತಾರೆ ಅಂತಂದರೆ, 3 ಗಂಟೆಗೆ ಹೇಳೋದು ಸರಿ, ಸಂಪಾದನೆ ಮಾಡೋಕೆ ಹೋಗೋಕ್ಕೆ, ದೇವ್ರ ಪೂಜೆ ಮಾಡೋಕ್ಕಲ್ಲ ಅಂತ ನಮಗಿನ್ನೂ ಗೊತ್ತಿಲ್ಲ. ಸದ್ಯ ಏನೋ ಹೋಯ್ತಿನೋದ ಪುಣ್ಯ. ಆದರೆ ಒಂದು ತಿಳ್ಕೋಬೇಕು, ಪಾಪ ಅಡುಗೆ ಕೆಲಸ
ಅದು ಹೇಳಕ್ಕೆ ಬರಲ್ಲ. ನಿದ್ದೆ ಮಾಡಬೇಕು ಮಾಡಬಾರ್ದು ಹೆಂಗೆ ಬೇಕೋ ಹಂಗೆ ಮಾಡಲೇಬೇಕು ಪಾಪ ಅಲ್ವಾ, ಸಂಪಾದನೆ ಮಾಡಲೇಬೇಕಲ್ಲ, ಬದುಕಬೇಕಲ್ಲ. ಆದರೆ ಒಂದು ತಿಳ್ಕೊಬೇಕು, ಇಲ್ಲಿ ನಾನು ಮೊದಲು ನನ್ನ ಹೆಸರಿಗೆ ತಕ್ಕಂತೆ ನಾನು ಇಟ್ಕೊಂಡಿಲ್ಲ, ಹೆಸರಿಟ್ಟಿಲ್ಲ, ಗೊತ್ತಿಲ್ಲ, ದೊಡ್ಡವರು ಇಟ್ಬಿಟ್ರು ಆಯಿತು. ಆದರೆ ನನ್ನ ದಿನಚರಿಯಲ್ಲಿ ಮಲಗ್ತಕ್ಕಂಥದ್ದು, ಸಂಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸೈಡ್ಗೆ ಹಾಕಿ ದೇವರು ಅಂತಕ್ಕಂಥದ್ದನ್ನು ನಾನು ಮಾಡುವ ಕ್ರಮ ಯಾವುದು ಅಂತ ತಿಳ್ಕೊಂಡಿದ್ರೆ ಸಾಕಾಗಿತ್ತು. ಅದು ತಿಳ್ಕೊಳಕ್ಕಾಗಿಲ್ಲ ಪಾಪ. ನೀನು ಅಣ್ಣ ಒಂದು ಕೆಲಸ ಮಾಡು, ನೀನು 3 ಗಂಟೆಗೆ ಏನು ಹೇಳ್ತೀಯೋ ದೀಪದ ಮುಂದೆ ಕೂತ್ಕೊಂಡು ಗಂಡ ಹೆಂಡತಿ ಇಬ್ಬರೂ 5 ನಿಮಿಷ ದೀಪ ನೋಡಿ ಸಾಕು. 1 ವಾರ ಮಾಡು ಇದನ್ನು. ಎಲ್ಲಿಗೂ ಹೋಗ್ಬೇಡ, ಯಾವ ದೇವಸ್ಥಾನಕ್ಕೂ ಹೋಗ್ಬೇಡ, ನೀನು ಮನೆಯಲ್ಲಿ ಕೂತ್ಕೊಂಡು ಗಂಡ ಹೆಂಡತಿ ಜೊತೆಯಲ್ಲಿ ದೇವರ ಮುಂದೆ ಇರೋ ದೀಪವನ್ನು ದೃಷ್ಟಿ ಇಟ್ಟು ನೋಡು ಸಾಯಂಕಾಲ ತನಕ ನಿನ್ಗೆ ಎಷ್ಟು ಖುಷಿ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಇದನ್ನು ಪ್ರಯತ್ನ ಮಾಡು. ಅವಕಾಶ ಆದರೆ ಮುಂದೆ ಹೇಳೋಣ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಲಕ್ಷ್ಮಿ ಅಂತ ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಲಕ್ಷ್ಮಿ ಅವರೇ? ನನ್ನ ಮಗಳ ಬಗ್ಗೆ ತಿಳ್ಕೊಬೇಕು. ಅವ್ರದ್ದು ನಕ್ಷತ್ರ ತಿಳಿಸಿ. ಅದು ವಿಶ್ವ ಅಂತ ರೋಹಿಣಿ ನಕ್ಷತ್ರ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ. ಹೇಳಮ್ಮ, ಯಾರು ರೋಹಿಣಿ ನಕ್ಷತ್ರ? ನನ್ನ ಮಗಳು ಗುರುಗಳ ನಿಮ್ಮ ಪ್ರೋಗ್ರಾಮ್ ನೋಡ್ತಾನೆ ಇರ್ತೀನಿ. ನನಗೆ ಕಾಲೇಜ್ ಸಿಗ್ಲಿಲ್ಲ, ಇವತ್ತು ಸಿಕ್ಕಿದೆ. ತುಂಬಾ ಏನು ಮಾಡೋಣ ಹೇಳು. ಎಂಥ ಅನ್ಯಾಯ. ನಾನು ಹೇಳ್ತೀನಿ ಸುಮ್ಮನೆ ದಿನ ಅವ್ರಿಗೆ ನಿಮಗೆ ಕೊಟ್ಬಿಡಿ ಅಂತ. ಓಕೆ, ಖುಷಿ ಆಗ್ತಿದೆ ಗುರುಗಳೇ. ಏನಕ್ಕೆ ಕರೆ ಸಿಕ್ಕದಕ್ಕಾ? ಕಡೆ ಸಿಕ್ಕಿದಕ್ಕೆ ಎಷ್ಟು ಬಿಸಿಯಿಂದ ಟ್ರೈ ಮಾಡ್ತೀನಿ. ನಿಮ್ಮ ಪ್ರೋಗ್ರಾಮ್ ಇದ್ರಲ್ಲಿ ಅದೆಲ್ಲ ನೋಡ್ತಿದ್ದೆ ನಾನು. ಓಕೆ, ಏನು ರೋಹಿಣಿ ನಕ್ಷತ್ರದ ಬಗ್ಗೆ ಏನು ಬೇಕು? ಅವರು ಆರೋಗ್ಯ, ಅವ್ರ ಬಗ್ಗೆ ತಿಳ್ಕೊಬೇಕು ಗುರುಗಳೇ. ಎಷ್ಟು ವಯಸ್ಸೆಷ್ಟು? ಅವ್ರಿಗೆ 13 ವರ್ಷ ಗುರುಗಳೇ. ಓಕೆ, ಸ್ಕೂಲು ಮುಂದೆ ಏನು ಓದಿಸ್ಬೇಕು ಅನ್ನೋ ಅಂದ್ಕೊಂಡಿದ್ಯಮ್ಮ? ಏನು ಮಾಡಬೇಕು ಮಗನ ಅಂದ್ಕೊಂಡಿದ್ಯಾ? ಮಗಳು ಗುರುಗಳೇ, ಮಗಳು. ಸರಿ, ಅವಳನ್ನ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಅದು ನನಗೆ ಅದು ಅವ್ರು ಇದ್ದಲ್ವ ಗುರುಗಳೇ, ನಾನು. ಓಕೆ, ಸರಿ ಆಯಿತು. ಅವಳು ಬೇಜಾರ ಕೋಪನ ಎರಡರಲ್ಲಿ ಯಾವ್ದು ಜಾಸ್ತಿ? ಬೇಜಾರು ಇರ್ತಾಳೆ ಗುರುಗಳೇ. ನೀನು ಕೇಳಬೇಕು, ನಿನಗೇನು ಸಂಸಾರ ಕೊಟ್ಟಿದ್ದೀನ, ನಾನು ಮದುವೆ ಮಾಡಿದ್ದೀನ, ಯಾಕವ್ವ ಬೇಜಾರು ಮಾಡ್ಕೊತೀಯ ಅಂತ ಕೇಳೋದಲ್ವಾ? ಹೇಳ್ತೀನಿ ಗುರುಗಳೇ, ಅವಳು ಬೇಜಾರಲ್ಲೇ ಇರ್ತಾಳೆ. ಒಂದು ನಿಮಿಷ. ಈಗ ನಿನಗೆ ಬೇಜಾರ ಕೋಪನ ಜಾಸ್ತಿ? ಕೋಪ ಇದೆ ಗುರುಗಳೇ. ಹಂಗಿದ್ಮೇಲೆ ನಿನ್ನ ಹೊಟ್ಟೆಲಿ ಹುಟ್ಟಿದ್ಮೇಲೆ ಅದು ಇರಬಾರ್ದಾ? ಏನಮ್ಮ, ಕೋಪಕ್ಕೂ ಬೇಜಾರಿಗೂ ಹತ್ತತ್ರ ರಿಲೇಷನ್ಶಿಪ್ ಅದು. ನಮ್ಮ ಜನ ಇವ್ರದ್ದು ಮಾತ್ರ ಮುಚ್ಚಿಟ್ಕೊಂಡ್ಬಿಡ್ತಾರೆ. ನನ್ನ ಮಗಳಾಗಿ ಬೇಜಾರಾಗವಳೆ, ನನ್ನ ಮಗಳಾಗಿ ಕೋಪ ಮಾಡ್ತಾಳೆ ಅಂತ ಹೇಳ್ತಾರಲ್ಲ, ಏನು ಹೇಳೋಣ ಹೇಳು? ಅಂದ್ರೆ ನಾವು ಕೋಪ ಬೇರೆ ಬೇಜಾರು ಬೇರೆ ಅನ್ಕೊಂಡಿದ್ದೀವಿ. ಎಲ್ಲ ಬೇರೆ ಬೇರೆ ಅನ್ಕೊಂಡೆ ಹಿಂಗೆ ಬದುಕ್ತಾರೆ. ಗಂಡ ಬೇರೆ ಹೆಂಡತಿ ಬೇರೆ ಅನ್ಕೊಂಡೆ ಬದುಕ್ತಾ ಇರೋದು. ಗಂಡ ಬೇರೆ ಹೆಂಡತಿ ಬೇರೆ, ಹಂಗೆ ತಾನೇ ಹೇಳೋದು? ಹೌದು. ಅದನ್ನೇ ನಾವು ಇನ್ನೂ ಒಂದು ಮಾಡಿಲ್ಲ. 1+1 = 2 ಇದೇ ನಮ್ಮ ಮ್ಯಾಥಮೆಟಿಕ್ಸು. ಅದಲ್ವಲ್ಲ ಮತ್ತೆ ಗುರುಗಳೇ? ಜೀವನದ ಮ್ಯಾಥಮೆಟಿಕ್ಸ್ ಅದಲ್ವಲ್ಲ. 1+1 = 1. ಇದು ನಮ್ಮ ಜೀವನದ ಮ್ಯಾಥಮೆಟಿಕ್ಸು. ನಾವು ಕಲಿತಿರುವ ಮ್ಯಾಥಮೆಟಿಕ್ಸು 1+1 = 2. ಅದು ಮ್ಯಾಥಮೆಟಿಕ್ಸ್ ಬೇರೆ, ದುಡ್ಡು ಸಂಪಾದನೆ ಮಾಡೋಕ್ಕೆ. ನಿಮ್ಮ ಜೀವನದಕ್ಕೆ ನೀವು ಗಂಡ ಹೆಂಡತಿ ಒಂದೇನೆ, ಉಸಿರಾಟ ಒಂದೇನೆ, ಊಟದ ವ್ಯವಸ್ಥೆ ಒಂದೇನೆ. ಎಲ್ಲೈತೆ? ಸಾಧ್ಯ ಇದೆಯಾ ಗುರುಗಳೇ ಇದು? ಸಾಧ್ಯ ಇದೆಯಾ ಅಂದರೆ ಹಿಂಗೆ ಬದುಕ್ತಾ ಇರೋದು ಅಲ್ವಾ? ಅದಕ್ಕೆ ನೀನು ಒಂದು ಕೆಲಸ ಮಾಡು, ಯಾವುದಕ್ಕೂ ತಿಳ್ಕೊ. ಫಸ್ಟು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ಇವೆಲ್ಲವೂ ಕೂಡ ರೋಹಿಣಿ ನಕ್ಷತ್ರದ ಮಗು ಹುಟ್ಟತಕ್ಕಂಥದ್ದು. ಹೆಣ್ಣೇನಾರು ಹುಟ್ಟುಬಿಟ್ರೆ ಅಮ್ಮ, ಈಗ ಹುಡುಗಿ 13 ವರ್ಷ ಅಲ್ವಾ, ಇದಕ್ಕೆ ಋತುಚಕ್ರ ಹೆಂಗೆ ಹೊಳೆಯುತ್ತೆ ಏಟು ಅಂದರೆ, ತಿಪ್ಪರಲಾಗ ಹಾಕೊಂಡು ಹುಡುಗಿ ಋತುಚಕ್ರ ಚೆನ್ನಾಗಿರಲ್ಲ. ಕಾರಣ ಗುರುಗಳೇ? ಇವ್ರು ಮಾಡ್ಕೊಂಬಂದಿರೋ ರೀತಿ. ಯಾಕೆ ಅಂದರೆ ಡೈಜೆಷನ್ ಪ್ರಕ್ರಿಯೆ ಏನಿದೆ, ಮನುಷ್ಯನಿಗೆ ಉಸಿರಾಟ 2 ಭಾಗದಲ್ಲಿ ಆಡಬೇಕು. ಕೆಳಗೆ ಮೇಲೆ ಉಸಿರಾಟ ಇರೋದು. ಎಷ್ಟು ಜನ ಗೊತ್ತೋ ಏನೋ ನಂಗೆ ಗೊತ್ತಿಲ್ಲ. ಕೆಳಗೆ ಮೇಲೆ 2 ಕಡೆ ಉಸಿರಾಟ ಇದೆ ಅಂತ ಎಷ್ಟು ಜನ ಹೇಳ್ತಾರೆ? ಪ್ರಾಣಾಪಾನ. ಅದನ್ನ ನಾವು ಇಂಗ್ಲಿಷ್ ಸ್ಟೈಲಿಗೆ ಗ್ಯಾಸ್ ಅಂತವೆ ಅಲ್ವಾ, ಹಿಂಗೆ ಹೇಳ್ಕೊಂಡೇ ಬದುಕ್ಬಿಟ್ಟು ನಾವು. ದೇಹಕ್ಕೆ 2 ಕಡೆ ಉಸಿರಾಟ ಇದೆ. ಪ್ರಾಣ ಇರೋದೇ ಅದರಲ್ಲಿ. ಪ್ರಾಣ ಇರೋದು ಯಾವುದರಲ್ಲಿ? ಅದರಲ್ಲೇ. ನಾವು ಪ್ರಾಣ ಅನ್ಕೊಂಡದ್ದು ಯಾವುದರಲ್ಲಿ? ಉಸಿರಾಡಲಿ ಅಂತ. ಇನ್ನೂ ನಾವು ತುಂಬ ದೂರ ಹೋಗಬೇಕು. ಪ್ರಾಣ ಅಪಾನ, ಅಪಾನದಲ್ಲೇ ಇರೋದು. ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗೋದು, ಅದಾದ ಗ್ಯಾಸ್ಟ್ರಿಕ್ ಬಂದಾಗಲೇ ಹಾರ್ಟ್ ಅಟ್ಯಾಕ್ ಆಗೋದು. ಇನ್ನೇನು ಹೇಳ್ಬೋದು ನಾನು? ಯಾರು ತಿಳ್ಕೊಂಡಿರೋ ಇದನ್ನು? ನಿಜಕ್ಕೂ ಇಲ್ಲ ಗುರುಗಳೇ ಅಲ್ವಾ? ಇದಕ್ಕೋಸ್ಕರವಾಗಿ ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ಆ ಹುಡುಗಿಗೆ ಬೆಳಗ್ಗೆ ಸಂಜೆ 2 ಟೈಮು ವಾಕ್ ಕರ್ಕೊಂಡು ಹೋಗೋದು, ಟೈಮ್ ಸರಿ ಕರೆಕ್ಟಾಗಿ ಯೋಚನೆ ಮಾಡ್ದಂಗೆ ಊಟ ತಿನ್ನಿಸೋದು ಪ್ರಯತ್ನ ಮಾಡ್ತಾ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ನಾನು ಆನವಟ್ಟಿಯಿಂದ ತಾರಾ ಮಾತಾಡ್ತಾ ಇರೋದು. ಅಣ್ಣನ ಮಗ ಈಶ್ವರನ್ ಬಗ್ಗೆ ತಿಳ್ಕೊಬೇಕಾಗಿತ್ತು ಮೇಡಮ್. ಅವ್ರದ್ದು ನಕ್ಷತ್ರ ತಿಳಿಸಿ.
ಹಾ, ಅವ್ರು ವೃಷಭ ರಾಶಿ ಕೃತಿಕಾ ನಕ್ಷತ್ರ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ ಹಾ, ನಮಸ್ತೆ ಗುರೂಜಿ. ನಾರಾಯಣ, ಹೇಳಿಮ್ಮ, ಏನಾಗಬೇಕಿತ್ತು? ಹಾ, ಅದೇ ಅಣ್ಣನ್ ಮಗಂದು ಎಲ್ಲೂ ಮದ್ವೆ ಸೆಟ್ ಆಗ್ತಿಲ್ಲ. ಅವ್ನ ಎಷ್ಟು ಹೆಸರು ವಯಸ್ಸು? ಈಶ್ವರ್ ಅಂತ ಹೇಳಿ, ವೃಷಭ ರಾಶಿ ಆಯ್ತು ಕೃತಿಕಾ ನಕ್ಷತ್ರ. ಆಯ್ತು ಆಯ್ತು. ಎಷ್ಟು ವಯಸ್ಸು? ಅವನಿಗೆ ಈಗ 29 ನಡೀತಾ ಇದೆ ಮೇಡಮ್. ಓಕೆ. ನಿಮ್ಮ ತಮ್ಮನಾ? ಅಲ್ಲ ಅಲ್ಲ, ಅಣ್ಣನ ಮಗ. ಅತ್ತಿಗೆ ತೀರೋಗಿದ್ದಾರೆ. ಯಾರು ತೀರೋಗಿದ್ದು? ಅತ್ತಿಗೆ ಅಣ್ಣನ ಹೆಂಡತಿ. ಯಾಕೆ ತೀರ್ಕೊಂಡ್ರು? ಅವ್ರು ಕ್ಯಾನ್ಸರ್ ಆಗಿ ತೀರ್ಕೊಂಡ್ರು. ಓಕೆ. ಎಷ್ಟು ವರ್ಷ ಆಯಿತು? ಈಗ ರೀಸೆಂಟ್ 6 ತಿಂಗಳಾಯ್ತು ಮೇಡಮ್ ಸರ್. ಈಗ ಒಂದು ಕೆಲಸ, ನಿನಗೆ ಉತ್ತರ ಕೇಳ್ತೀನಿ. ನಿಮ್ಮ ಅಣ್ಣನ ಮಗನಿಗೆ ಅಂದರೆ ತಾಯಿ ತೀರ್ಕೊಂಡ್ರಲ್ವಾ, ಹಾ, ಈಗ ಈ ಹುಡುಗನಿಗೆ, ಕೃತಿಕಾ ನಕ್ಷತ್ರ ಹುಡುಗನಿಗೆ ನಿದ್ದೆ ಚೆನ್ನಾಗಿ ಮಾಡ್ತಾರ ಅಂತ ಗೊತ್ತಾಗಿದೆಯಾ ನಮ್ಮ ನಿಂಗೆ? ಅದು ಅವನು ಇದ್ರದ್ದು ಕೊರಿಯರ್ ಆಫೀಸ್ ಇಟ್ಕೊಂಡಿದ್ದಾನೆ ಒಂದು ನಿಮಿಷ, ನಾನು ಅದನ್ನು ಕೇಳ್ತಾ ಇಲ್ಲ. ತುಂಬ ಲೇಟಾಗಿ ಬೆಳಗ್ಗೆ ಹೊತ್ತು ತಡವಾಗಿ ಹೇಳ್ತಾನೆ ಅಂತ ಸ್ವಲ್ಪ ತಿಳ್ಕೊ ಫಸ್ಟು. ಹಾ, ಅದು ಲೇಟ್ ಆಗಿ ಹೇಳ್ತಾನೆ ಸರ್. ಯಾಕೆ ಅಂದ್ರೆ ಈಗ ತಿಳ್ಕೋಬೇಕು, ಕ್ಯಾನ್ಸರ್ ಇಂದ ತಾಯಿ ಸತ್ತಿದ್ದಾರೆ ಅಂದ್ರೆ ಅದ್ರ ಬಿತ್ತನೆ ಇಟ್ಟೋಗಿದ್ದಾರೆ ಅಂತ ತಿಳ್ಕೋಬೇಕು. ಅಂದ್ರೆ ಮಗುಗೂ ಇರುತ್ತೆ ಅಂತ 100%. ತಾಯಿ ಕ್ಯಾನ್ಸರ್ ಇಂದ ಹೋಗಿದ್ದಾರೆ ಅಂದ ಮೇಲೆ ಆ ಮಗುವಿನ ತಾಯಿ ಅಂದ್ರೆ ಸತ್ತಿರೋರು ನಿದ್ದೆ ಚೆನ್ನಾಗಿ ಮಾಡಿಲ್ಲ. ನಿದ್ದೆ ಚೆನ್ನಾಗಿ ಮಾಡಿದ್ರೆ ಕ್ಯಾನ್ಸರ್ 100% ಬರುತ್ತೆ. ಮೆಡಿಕಲ್ ಪ್ರಕಾರ ನನಗೆ ಗೊತ್ತಿಲ್ಲ. ನಿದ್ದೆ ಮನುಷ್ಯನಿಗೆ ಶಕ್ತಿ ಕೊಡುವುದು ನಿದ್ದೆ ಕಮ್ಮಿ ಆದಾಗ ಕ್ಯಾನ್ಸರ್ ಕಳೆದೇ ಬರುತ್ತೆ. ನೇರವಾಗಿ ನಿಖರವಾಗಿ ಹೇಳ್ಬೋದು. ಆಯಿತಾ? ಒಂದು, ಈಗ ಆಯಮ್ಮ ನಿದ್ದೆ ಮಾಡದೆ ಟೈಮ್ ಸರಿ ಊಟ ಮಾಡೋದು ಗೊತ್ತಿಲ್ಲದೆ ಈ ಮಗು ಬಂತು ಕೃತಿಕಾ ನಕ್ಷತ್ರಕ್ಕೆ. ಇವನಿಗೆ ಕೋಪ ಒಂದು ಬಿಟ್ಟು, ಯೋಚನೆ ಮಾಡೋದನ್ನು ಬಿಟ್ಟು ಇನ್ನೇನು ಇಲ್ಲ. ಮದುವೆ ಯಾಕ್ರಿ ಮಾಡ್ತೀರಾ? ಯಾವ ಪುರುಷಾರ್ಥಕ್ಕೆ ಮದುವೆ? ನಿದ್ದೆ ಸರಿ ಇಲ್ಲ, ಮನಸ್ಥಿತಿ ಸರಿ ಇಲ್ಲ, ಹುಡುಗಿ ಜೊತೆ ಸಂಸಾರ ಹೇಗೆ ಮಾಡ್ತಾನೆ? ಇದನ್ನು ಮುಚ್ಚಿಟ್ಬಿಟ್ಟು ಮದುವೆ ಮಾಡ್ತಾರೆ ಪುರೋಹಿತರುಗಳು. ಇದನ್ನು ನಂಬ್ಕೊಂಡು ಮದುವೆ ಮಾಡ್ತಾರೆ ಅಪ್ಪ ಅಮ್ಮಂದಿರು. ನಮ್ಮ ಸಮಾಜದಲ್ಲಿ ಈ ರೀತಿ ಕುಲುಷಿತ ಕಂತೆ ಪೂರ್ಣವಾಗಿ ಎಲ್ಲ ಕುಲುಗೆಟ್ಟೋಗಿದೆಯಮ್ಮ. ನಾವು ರೋಡಲ್ಲಿ ಓಡಾಡಬೇಕಾದ್ರೆ ಪೊಲ್ಯೂಷನ್ ಅಂತ ಹೇಳ್ಕೊತೀವಿ. ನಮ್ಮ ಕುಟುಂಬದಲ್ಲಿರೋ ಪೊಲ್ಯೂಷನ್ ಮೊದಲು ಕ್ಲೀನ್ ಮಾಡಿ. ನಂಬರ್ 1. ನಮ್ಮ ಹೊಟ್ಟೆಯಲ್ಲಿರುವ ಪೊಲ್ಯೂಷನ್ ಕ್ಲೀನ್ ಮಾಡಿ. ಗೊತ್ತಿದೆಯಾ? ಇಲ್ಲ ಗುರುಗಳೇ. ಒಣಗಿರುವ ಕಸವನ್ನು ತಂದು ಹಾಕಿ ಅಂತ ನನ್ನ ನಗು ಬರುತ್ತೆ. ಒಣಗಿರೋದ ಕಸವನ್ನು ತಂದು ಹಾಕಿ, ಹಸಿ ಕಸವನ್ನು ತಂದು ಹಾಕಿ. ಮನುಷ್ಯನೊಳಗಿರೋ ತೆಗಿಯೋಕ್ಕಾಗಿಲ್ಲ, ಗುಡಿಸಿ ತಂದು ಈಚೆ ಹಾಕ್ತೀವಿ. ನಮ್ಮ ಮನಸ್ಸಿನ ಕೊಳೆ ತೆಗಿಯೋಕ್ಕೆ ಗೊತ್ತಿಲ್ಲ, ನಮ್ಮ ದೇಹದಲ್ಲಿರ್ತಕ್ಕಂಥ ಶುದ್ಧಿ ಮಾಡೋಕ್ಕೆ ಗೊತ್ತಿಲ್ಲ. ಗೊತ್ತಿದೆಯೇನಮ್ಮ? ಇಲ್ಲ ಗುರುಗಳೇ. ಯಾವಾಗಲೂ ಬತ್ತಾಗ ಯಾವಾಗ ಆಯ್ತೋ ಅನುಕೂಲ ಅವಾಗ ಹೋಗ್ಬಿಡೋದು ಅಲ್ವಾ? ಇದು ಮಾತ್ರ ಕ್ಲೀನಾಗಿ ಗುಡಿಸ್ಬಿಡ್ತೀವಿ. 7 ಗಂಟೆಗೆ ಕಸ್ತೋನ್ ಬರ್ತಾನೆ ಅಂತ. 7 ಗಂಟೆಗೆ ಮಗು ಸ್ಕೂಲ್ಗೆ ಹೋಗಬೇಕು ಅಂತ, 5:15 ಗಂಟೆಗೆ ಮಗು ಮೋಷನ್ಗೆ ಹೋಗಬೇಕು ಅಂತ ತಾಯಿ ತಂದೆ ಪ್ರಯತ್ನ ಮಾಡ್ತಾರಾ? ಸಾಧ್ಯನೇ ಇಲ್ಲ ಗುರುಗಳೇ. ಅದನ್ನು ವಾಕ್ ಮಾಡಿಸ್ತಾರಾ? ಅದಕ್ಕೆ ಖುಷಿ ಪಡಿಸ್ತಾರ? ಅದಕ್ಕೆ ನಗಿಸ್ತಾರ? ಯಾಕ್ರಿ ಪುರುಷಾರ್ಥಕ್ಕೆ ಮಕ್ಕಳು? ಟಿಫನ್ನಲ್ಲಿ ತುಂಬಿ ಸ್ಕೂಲಿಗೆ ಕಳಿಸೋದು ಬಾಯ್ ಟಾಟಾ ಅಂದ್ಬಿಟ್ರೆ ಆಯ್ತಾ? ಏನು ಅರ್ಥ ಇದೆ ಇದರಲ್ಲಿ? ಮಗುಗೆ ನಿಮ್ಮ ಮೆಸೇಜ್ ಏನು? ಮಗು ಆರೋಗ್ಯದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಮತ್ತು ಯಾಕೆ ಬೇಕು ಮಕ್ಕಳ ಅಭಿವೃದ್ಧಿ, ಮಕ್ಕಳ ಮದುವೆ, ಮಕ್ಕಳ ಎಜುಕೇಷನ್ ಯಾಕೆ ಕೇಳ್ತೀರಾ ನೀವು? ಎಜುಕೇಷನ್ ಕೊಟ್ಟ ತಕ್ಷಣ ಬುದ್ಧಿ ಬದಲಾವಣೆ ಮಾಡೋಕ್ಕಾಗತ್ತಾ? ಇಲ್ಲ ಗುರುಗಳೇ. ನಾನು ನಿನ್ನೆನೂ ಹೇಳಿದ್ದೀನಿ, ಕೃತಕ ಬುದ್ಧಿ. ನಮಗೆ ಬೇಕಿರತಕ್ಕಂಥ ಬುದ್ಧಿ ಯಾವ್ದು ಗೊತ್ತೇನಮ್ಮ? ಶಕ್ತಿ ಇರುವ ಬುದ್ಧಿ. ಇದನ್ನು ಬುದ್ಧಿಶಕ್ತಿ ಅಂತಾರೆ. ನಾವು ಅದನ್ನು ಮಾಡ್ತಾ ಇಲ್ಲ. ಬುದ್ಧಿಶಕ್ತಿ ಅಂದರೆ ಯಾವುದು? ಸಮಯ ಬಂದಾಗ ಹೇಳೋಣ. ದಯವಿಟ್ಟು ಮದುವೆ ಮಾಡೋದಕ್ಕಿಂತ ಮುಂಚಿತವಾಗಿ ಬೇಜಾರು ಮಾಡ್ಕೋಬೇಡಿ. ತಾಯಿ ಹೋಗಿರ್ತಕ್ಕಂಥ, ಸುಮಂಗಲಿ ಹೋಗಿರ್ತಕ್ಕಂಥ ಅದಕ್ಕೆ ಪ್ರಾಯಶ್ಚಿತ್ತ ತಿಳ್ಕೊಂಡು, ಈ ಮಗುವಿನ ಮನಸ್ಥಿತಿ ಪೂರ್ಣವಾಗಿ ಅಷ್ಟು ಸೂಕ್ತವಾಗಿಲ್ಲ. ಮಗು ಅಂದರೆ 30 ವರ್ಷಕ್ಕೆ ಮಗು ಅಂತ ಅಂದ್ಕೋಬೇಡಿ. ದಯವಿಟ್ಟು ಮಗು ಅಂತ ಅಂದ್ಕೊಳ್ಳೋಣ. ಇದನ್ನು ಕರೆಕ್ಟಾಗಿ ತಿಳ್ಕೊಂಡು ದಯವಿಟ್ಟು ತಾಯಿಗೆ ಏನು ಮಾಡಬೇಕಾದ ಪ್ರಾಯಶ್ಚಿತ್ತ ಮಾಡಿಸಿ ಮಗು ಬಗ್ಗೆ ತಿಳ್ಕೊಂಡು ಏನು ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ, ಹುಡ್ಕಕ್ಕೆ ಹೋಗಬೇಡಿ. ಮದುವೆ ಸೆಟ್ ಆಗೋದಕ್ಕೆ ಪ್ರಯತ್ನ ನೀವು ಮಾಡಬೇಕು, ತಿಳ್ಕೊಂಡ್ರೆ ಆಗತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಇನ್ನು ರಜಾದ 3 ದಿನಕ್ಕೆ ಸ್ನಾನ ಮಾಡಿದಾಗ ಯಾರನ್ನ ನೋಡಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಿದ್ವಿ ಗುರುಗಳೇ. ಈಗ ನಮಗೆ ಇದೊಂದು ಆಶ್ಚರ್ಯ ಅನಿಸ್ಬೋದು. ನಿಜಕ್ಕೂ ಹೌದು. ಅಲ್ಲ, ಸ್ನಾನ ಮಾಡಿದ ತಕ್ಷಣ ಯಾರನ್ನು ನೋಡಬೇಕು? ಅದಕ್ಕೊಂದು ಸಣ್ಣ ಉದಾಹರಣೆ ಬೇಕಾದಷ್ಟು ನೋಡ್ಬೋದು. ಯಾರನ್ನು ನೋಡಬೇಕು ಅಂದರೆ ಗಂಡನನ್ನ ದರ್ಶನವನ್ನ ಮಾಡಬೇಕು. ಅಲ್ಲಿವರೆಗೂ ಗಂಡನ ಮುಖ ನೋಡಿರಬಾರ್ದು. ಎಲ್ಲಿವರೆಗೂ? ರಜಾ ಆದ ದಿನದಿಂದ, ಕ್ಷಣದಿಂದ ಸ್ನಾನ ಮಾಡಿ ಮುಖ ನೋಡೋವರೆಗೂ ಪತಿ ದರ್ಶನವನ್ನ ಮಾಡಿರಬಾರದು. ಗಂಡನ ನೋಡದೆ ಇನ್ಯಾರು ನೋಡೋಣ? ಅಂದ್ರೆ ಆ ಜೊತೆಲಿ ಇದ್ಕೊಂಡು ಜೊತೆಲಿ ಮಲ್ಕೊಳ್ಳೋದು ಉಂಟು ಒಂದೇ ಮನಸ್ಸಲ್ಲಿ. ಇನ್ನೇನು ಡಿಫ್ರೆಂಟ್ ಏನಲ್ಲಿ? ಎಂತಹ ನರಕ ಗೊತ್ತಾ?
ಆ ತಿಂಗಳು ರಜಾ ಆದಾಗ ಗಂಡ ಹೆಂಡತಿ ಜೊತೆಯಲ್ಲಿ ಮಲಗಿದ್ರೆ ಅಂತಿಂಥ ಸಮಸ್ಯೆ ಬರಲ್ಲ. ಗಂಡ ಹೆಂಡತಿಗೆ ಜೀವನ ಪರ್ಯಂತ ದರಿದ್ರಗಳ ಜೊತೆಯಲ್ಲೇ ಇರುತ್ತೆ ಅಂತ ಕೆಲವರು ಹೇಳ್ಬೋದು, ನಾನು 4 ಮನೆ ಕಟ್ಟಿದ್ದೀನಿ ಹಂಗಿದ್ದು ಏನೂ ಆಗಿಲ್ಲ ಅಂತ. ಹೌದು. ಆದರೆ ನಾನು ಹೇಳ್ತಿರೋದು ಇಲ್ಲಿ ವಿಷಯ ಹಣದ ಆಸ್ತಿ ಬಗ್ಗೆ ಅಲ್ಲ, ನೆಮ್ಮದಿ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದಿದೆಯಾ ಬಂದು ಹೇಳಿ ದಯವಿಟ್ಟು ಯಾರು ಇದ್ದರೆ. ಈ ಥರ ಮಲಗೋರು ರಜಾ ಆದಾಗ ಜೊತೆಯಲ್ಲಿ ಮಲಗೋದು, ಹಾಸಿಗೆ ಮೇಲೆ ಮಲಗೋದು, ಯಾವ ಕಾರಣಕ್ಕೂ ಆ ಮನೆಯ ಸ್ಥಿತಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಎಲ್ಲ ಕೊಟ್ಟ ದೇವರು ಯಾಕೆ ನೆಮ್ಮದಿ ಕೊಟ್ಟಿಲ್ಲ ಅಂತ ಕೂತ್ಕೊಂಡು ಪರಿತಪಿಸ್ಬೇಕಾಗತ್ತೆ. ನಮ್ಮ ದೇಹವನ್ನು ಶುದ್ಧಿ ಮಾಡುವಂತಹ ಕ್ರಮವನ್ನು, ಆ 3 ದಿನ ರಜವನ್ನು, ಅಮೃತಮಯವಾದ ಕ್ಷಣವನ್ನು ಅನುಭವಿಸಲಿಲ್ಲ ಅಂದರೆ ನಿಮ್ಗೆ ಒಳ್ಳೆ ಮಗು ಹೇಗೆ ಪಡ್ಕೊಳಕ್ಕಾಗತ್ತೆ? ಇದು ಮುಂದುವರೆದ ಭಾಗ ಹೇಳ್ತಾ ಕೇಳ್ತಾ ಹೋದಾಗ ನಾವು ಎಷ್ಟು ಹಿಂದೆ ಇದ್ದೀವಿ, ಎಷ್ಟು ಅಜ್ಞಾನತ್ವದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋ ಸತ್ಯ ಗೊತ್ತಾಗತ್ತೆ. ಸುಮ್ಮನೆ ವಯಸ್ಸಾಯಿತು, ನಾನು ಪೂಜೆ ಮಾಡ್ತೀನಿ, ನನಗೆಲ್ಲ ಗೊತ್ತಿದೆ ಅಂತ ಕೂತ್ಕೊಂಡು ಹೇಳ್ಕೊಳ್ಳೋದಲ್ಲ, ದೇವ್ರ ಮುಂದೆ ಕೂತ್ಕೊಂಡು ಹಳೋದಲ್ಲ, ಮಗುವನ್ನು ಪಡೆಯೋದು ಗೊತ್ತಿಲ್ಲ, ಮದುವೆ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಮಾಡ್ಕೊಳ್ಳೋದು ಗೊತ್ತಿಲ್ವಾ? ಸರಿ, ನಾವು ಒಪ್ಕೊಳ್ಬೋದಾ? ಯಾವ ರೀತಿ ಮದುವೆ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ, ಮದುವೆ ಮಾಡ್ಕೊಳ್ಳೋದು ಗೊತ್ತು ಅಲ್ವಾ? ಆದರೆ ನಮಗೆ ಯಾವ ಕಾರಣಕ್ಕೂ ನೆಮ್ಮದಿಯಾಗಿ ಆರೋಗ್ಯವಾಗಿರೋದಕ್ಕೆ, ಯಾವ ರೀತಿಯಲ್ಲಿ ನಮ್ಮ ದೇಹವನ್ನು ಕಾಪಾಡ್ಕೊಳ್ಳೋದಕ್ಕೆ ಒಂದು ಹೆಣ್ಣಿಗೂ ಗಂಡಿಗೂ ಯಾವ ರೀತಿ ಇರುತ್ತೆ ಅಂತಕ್ಕಂತಹ ವಿಚಾರದೊಂದಿಗೆ ಇಷ್ಟು ವಿಷಯಗಳಲ್ಲಿ ನಿಮಗೆ ಎಷ್ಟು ಅರ್ಥ ಆಗಿದೆಯೋ, ಅವಕಾಶ ಆದರೆ ನಿಮ್ಗೆ ಇಡಿಸ್ತೇ ಇದ್ದರೂ ಬೇಜಾರು ಮಾಡಿಕೊಂಡ್ರು ತೊಂದರೆ ಇಲ್ಲ ನನಗೆ. ಆದರೆ ಒಂದು ತಿಳ್ಕೊಳ್ಳಿ, ಇದು ಸತ್ಯ ಸತ್ಯ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳೇ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಿಜವಾದ ಆಸ್ತಿಯನ್ನು ನಮ್ಮ ಮಕ್ಕಳನ್ನಾಗಿ ನಾವು ಗುರುತಿಸಬೇಕು, ಮಾಡಬೇಕು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 901949493967.